Hi my dear electrons, welcome to Deeksha Vedantu Kannada channel. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ? ಕಾಫಿ ಕುಡ್ದಾ ಎಲ್ಲ? 1 ಸೆಕೆಂಡ್, ಲೈವ್ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗಿದೆಯಾ ನೋಡ್ತೀನಿ. It's awesome. Live streaming already start ಆಗಿದೆ my dear electrons. Okay. Hi everyone. Okay, ಇವತ್ತಿನ ಸೆಷನ್ ಅಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ? ಇವತ್ತಿನ ಸೆಷನ್ ಅಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಆಟಮ್ ದು PYQs, previous year questions, long answers questions, short answer questions, MCQ ಯಾವ್ದಾದ್ ಕೇಳಿದ್ದಾರೆ, ಯಾವ್ದಾದ್ ಇಂಪಾರ್ಟೆಂಟ್ ಅಂತ ಡಿಸ್ಕಷನ್ ಮಾಡೋಣ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ಟುಡೇ ಸೆಷನ್? ಕಮ್ ಆನ್. ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಡಿಸ್ಕಷನ್ ಮಾಡೋಣ? PYQ. ಇವತ್ತಿನ ಸೆಷನ್ ಹೋಗೋಕ್ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮತ್ತೆ ನೋಟಿಫಿಕೇಶನ್ ಆನ್ ಮಾಡೋದು ಮರಿಬೇಡಿ. ಯಾಕಂದ್ರೆ ನಿಮ್ ಸುಹಾಸ್ ಸರ್ ವೀಕ್ಲಿ ಟ್ವೈಸ್ ಲೈವ್ ಬರ್ತಾರೆ. ಓಕೆನಾ? ಡೈಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಿರ್ತದೆ. ನನ್ ಮಾತ್ರ ಅಲ್ಲ, ಬೇಕಾದಷ್ಟಿದೆ. ಬಯಾಲಜಿಲಿ ಬಸವರಾಜ್ ಸರ್ ಹೇಳ್ಕೊಡ್ತಿದ್ದಾರೆ, ಫಿಸಿಕ್ಸ್ ಅಲ್ಲಿ ಹಮಾಮ್ ಇದಾರೆ. ಓಕೆನಾ ಲೆಟ್ಸ್ ಮೂವ್ ಆನ್ ಟು ದ ಟುಡೇಸ್ ಟಾಪಿಕ್. ಹೋಗೋಕ್ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಕಮ್ ಆನ್. ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಓಕೆನಾ? ಶಾರ್ಟ್ ಆನ್ಸರ್, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್, 1 marks ಕ್ವಶನ್ಸ್. ಓಕೆ, ಫಸ್ಟ್ ಕ್ವಶನ್ ಏನಿದೆ? What are canal rays? ಎಷ್ಟು ಮಾರ್ಕ್ಸ್ ಕ್ವಶನ್? 1 marks ಕ್ವಶನ್. ಹೇಳಿ, ಆನ್ಸರ್ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಕಮಾನ್, ಲೈವ್ ಸೆಕ್ಷನ್ ಅಲ್ಲಿ ಯಾರು ಇದ್ದೀರಾ? ಲೈವ್ ಅಲ್ಲಿ ಚಾಟ್ ತಿಳಿಸಿ. ಕಮಾನ್, ಯಾರು ಚಾಟ್ ಮಾಡ್ತೀರಾ ನಿಮ್ಗಂತೂ ನನ್ನ ಸುಹಾಸ್ ಸರ್ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಇದೆ. ಏನ್ ಗಿಫ್ಟ್ ಬೇಕಾ? ಹಾಗಾದ್ರೆ ಆನ್ಸರ್ ಮಾಡೋದು ಮಾತ್ರ ಮರಿಬೇಡಿ. ವಾಟ್ ಆರ್ ಕೆನಲ್ ರೇಸ್? ವಿ ನೋ ಕೆನಲ್ ರೇಸ್ ಏನಂದ್ರೆ, ಕೆನಲ್ ರೇಸ್, ದೀಸ್ ರೇಸ್ ಆರ್ ದ ಪಾಸಿಟಿವ್ ಚಾರ್ಜ್ಡ್ ರೇಸ್ ಆರ್ ನೋನ್ ಆಸ್ ಕೆನಲ್ ರೇಸ್. ಏನು? ದ ಪಾಸಿಟಿವ್ ಚಾರ್ಜ್ಡ್ ರೇಸ್. The positive charged rays are known as canal rays ಅಲ್ವಾ? The positive charged rays are known as canal rays. ಇದು ಎಲ್ಲಿ ಬರುತ್ತೆ? ಈ ಗೋಲ್ಡ್ಸ್ಟೈನ್ ಎಕ್ಸ್ಪೆರಿಮೆಂಟ್. ಯಾವುದು? ಡಿಟರ್ಮಿನೇಷನ್ ಆಫ್ ಪ್ರೋಟಾನ್ ಅಲ್ಲಿ. ದ ಪರ್ಫೆಕ್ಟ್ ಡೆಫಿನಿಷನ್ ಯಾವುದು? ಕರೆಕ್ಟ್ ಡೆಫಿನಿಷನ್ ಯಾವ್ದು ಹೇಳಿ? ದ ರೇ ಎಮಿಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್. ಏನು? ದ ರೇ ಎಮಿಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ಡ್ ಏನು? ದ ರೇ ಎಮಿಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ಡ್ ಕಾಂಪೌಂಡ್ಸ್ ಇಸ್ ನೌನ್ ಆಸ್ ಕೆನಲ್ ರೇಸ್. ಅರ್ಥ ಆಯ್ತಾ? ಯಾರಿದ್ದ ಡಿಸ್ಕವರ್ ಮಾಡೋದು? ಈ ಗೋಲ್ಡ್ಸ್ಟೈನ್. ಈ ಕೆನಲ್ ರೇ ಏನ್ ಕಂಟೈನ್ ಇರುತ್ತೆ? ದೀಸ್ ಕೆನಲ್ ರೇ ಕಂಟೈನ್ಸ್ ಪಾಸಿಟಿವ್ ಪಾರ್ಟಿಕಲ್ಸ್. ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ನೋನ್ ಆಸ್ ಪ್ರೋಟಾನ್. ಕರೆಕ್ಟ್ ಅಲ್ವಾ? ಹೂ ಇಸ್ ಈ ಗೋಲ್ಡ್ಸ್ಟೈನ್? ಹಿ ಇಸ್ ಎನ್ ಫಾದರ್ ಆಫ್ ಪ್ರೋಟಾನ್ಸ್. ಪ್ರೋಟಾನ್ ಡಿಸ್ಕವರ್ ಮಾಡಿದವರು ಯಾರು ಮೈ ಡಿಯರ್ ಎಲೆಕ್ಟ್ರಾನ್ಸ್? ಯಾರು ಹೇಳಿ? ಈ ಗೋಲ್ಡ್ಸ್ಟೈನ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ನೋಡೋಣವಾ? ಸೆಕೆಂಡ್ ಕ್ವಶನ್ ಏನಿದೆ? ಇಫ್ an atom contains 1 electron and 1 proton, will it carry any charge or not? ಒಂದು ಆಟಮ್ ಅಲ್ಲಿ ಏನಿದೆ? 1 ಪ್ರೋಟಾನ್ ಮತ್ತೆ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಇದ್ರೆ, ಎಲೆಕ್ಟ್ರಾನ್ ಇ ಅಲ್ವಾ? 1 ಎಲೆಕ್ಟ್ರಾನ್ ಇದ್ರೆ ಯಾವುದೇ ರೀತಿಯ ಚಾರ್ಜ್ ಕ್ಯಾರಿ ಮಾಡುತ್ತಾ ಅಂತ ಇದೆ. ಕ್ಯಾರಿ ಮಾಡುತ್ತಾ? ಆಟಮ್ ಕ್ಯಾರಿ ಮಾಡುತ್ತಾ? No, atoms are not carrying any charge because atoms are ಏನು? electrically neutral. Atoms are electrically neutral. ಕರೆಕ್ಟ್ ಅಲ್ವಾ? ಆಟಮ್ಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರೋ ಕಾರಣದಿಂದ ಅದ್ರಲ್ಲೂ ವಿ ನೋ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ ಅಷ್ಟೇ ನಂಬರ್ ಆಫ್ ಎಷ್ಟು ಎಲೆಕ್ಟ್ರಾನ್ ಕೂಡ ಇರುತ್ತೆ. ಇಲ್ಲೇನಿದೆ? ಒಂದು ಪ್ರೋಟಾನ್ ಒಂದು ಎಲೆಕ್ಟ್ರಾನ್ ಇದೆ. ವಿ ನೋ 1 ಪ್ರೋಟಾನ್ ಚಾರ್ಜ್ ಏನು? 1+, ಎಲೆಕ್ಟ್ರಾನ್ ಚಾರ್ಜ್ 1-, ದಟ್ ಈಸ್ ಈಕ್ವಲ್ ಟು 0. ಹಾಗಾದ್ರೆ ಆನ್ಸರ್ ಏನು? No, it doesn't carry any charge. It does not carry any charge. Correct alva? Carry any charge. Correct alva my dear electrons? Correct alva? Next move on to the next question. Yaudu? Name the 3 subatomic particles of an atom. ಎಷ್ಟು marks question? No? 1 marks questions. These are 1 marks questions. ಹೇಳಿ ಆನ್ಸರ್. the 3 subatomic particles ಯಾವ್ಯಾವು? 1 is electron, another one is proton, another one is neutron. ಕರೆಕ್ಟ್ ಅಲ್ವಾ? ಒಂದು ಎಲೆಕ್ಟ್ರಾನು, ಒಂದು ಪ್ರೋಟಾನು, ಒಂದು ನ್ಯೂಟ್ರಾನು. ಎಲೆಕ್ಟ್ರಾನ್ ಚಾರ್ಜ್ ಏನಿರುತ್ತೆ? -1. ಸಿಂಬಲ್ ಆಫ್ ಎಲೆಕ್ಟ್ರಾನ್ ಇಸ್ E-. ಅದೇ ರೀತಿ ಪ್ರೋಟಾನ್ ಚಾರ್ಜ್ ಏನು? +1. ಸಿಂಬಲ್ ಆಫ್ ಪ್ರೋಟಾನ್ ಇಸ್
P ಪ್ಲಸ್. ಅದೇ ರೀತಿ ನ್ಯೂಟ್ರಾನ್ದು 0 ಇರುತ್ತೆ, ಅದ್ರ ಸಿಂಬಲ್ ಬಂದು N0. ಕರೆಕ್ಟ್ ಅಲ್ವಾ? ದೀಸ್ ಆರ್ ದ 3 subatomic particles. Which are the 3 subatomic particles of atoms? Electron, proton, neutron. Electron ನ ಡಿಸ್ಕವರ್ ಮಾಡಿದವರು ಯಾರು? ಜೆ ಥಾಮ್ಸನ್. ಪ್ರೋಟಾನ್ ಯಾರು ಮಾಡ್ತಾರ? ಇ ಗೋಲ್ಡ್ಸ್ಟೈನ್. ಮತ್ತೆ ಇದನ್ನ ನ್ಯೂಟ್ರಾನ್ ನ ವಿ ನೋ ಜೇಮ್ಸ್ ಚಾಡ್ವಿಕ್. ಯಾರು? ಜೇಮ್ಸ್ ಚಾಡ್ವಿಕ್. ಯಾವ ರೀತಿ ಡಿಸ್ಕವರ್ ಮಾಡ್ತಾರೆ? ಇದನ್ನ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಇಂದ. ಇದನ್ನ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮರ್ಕ್ಯೂರಿ ಪ್ರೆಸೆಂಟ್ ಇರೋದ್ರಿಂದ. ಮತ್ತೆ ನ್ಯೂಟ್ರಾನ್ ಯಾವ್ದ್ರಿಂದ ಮಾಡ್ತಾರೆ? ನ್ಯೂಟ್ರಾನ್ ಮಾಸ್ ಫೈಂಡ್ ಔಟ್ ಮಾಡುವಾಗ ಇದನ್ನ ನ್ಯೂಟ್ರಾನ್ ಫೈಂಡ್ ಔಟ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ಸ್? ಇರೋ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 4. MCQ ಕ್ವಶನ್ ಹೋಗೋಣ. 1 ಮಾರ್ಕ್ಸ್ ಕ್ವಶನ್ಸ್. ಏನಿದೆ ಕ್ವಶನ್? ರುದರ್ಫೋರ್ಡ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಸ್ಕವರಿ ಆಫ್. ರುದರ್ಫೋರ್ಡ್ ಆಲ್ಫಾ ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಯಾವುದಕ್ಕೆ ಡಿಸ್ಕವರಿ ಆಯಿತು? ಆಪ್ಷನ್ ಎ ಅಟಾಮಿಕ್ ನ್ಯೂಕ್ಲಿಯಸ್, ಆಪ್ಷನ್ ಬಿ ಎಲೆಕ್ಟ್ರಾನ್, ಆಪ್ಷನ್ ಸಿ ಪ್ರೋಟಾನ್, ಆಪ್ಷನ್ ಡಿ ನ್ಯೂಟ್ರಾನ್. ಯಾವುದು? ಕಮಾನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆನ್ಸರ್ನ. ಯಾವ್ದಂತ? ಕಮಾನ್ ಬೇಗ ಯಾವ್ದು ಹೇಳಿ ಆನ್ಸರ್? ಯಾವ್ದು ಹೇಳಿ? ಯಾವುದು? ಅಟಾಮಿಕ್ ನ್ಯೂಕ್ಲಿಯಸ್. ಆಪ್ಷನ್ ಎ ಅಟಾಮಿಕ್ ನ್ಯೂಕ್ಲಿಯಸ್. ಕರೆಕ್ಟ್ ಅಲ್ವಾ ಆನ್ಸರು? ಹೇಗೆ ಅವರು ಒಂದು ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡ್ತಾರೆ. ಹೇಗೆ? ಒಂದು ಆಲ್ಫಾ ಪಾರ್ಟಿಕಲ್ ಇಂದ ರೇನ ಒಂದು ಗೋಲ್ಡ್ ಫೈಲ್ ಅಂದ್ರೆ ಎಷ್ಟು ಗೋಲ್ಡ್ ಫೈಲ್ ಏನಿರುತ್ತೆ ಅದ್ರದ್ದು ರೇಡಿಯಸ್? ಇಟ್ ಈಸ್ ಗ್ರೇಟರ್ ದೆನ್ 1000 ಆಟಮ್ಸ್. ಅದು 1000 ಆಟಮ್ ತರ ಇರುತ್ತೆ. ಫುಲ್ ತೆಳುವಿರೋ ಗೋಲ್ಡ್ ಫೈಲ್ಗೆ ಅವರು ಆಲ್ಫಾ ರೇನ ಇಂಜೆಕ್ಟ್ ಮಾಡಿದಾಗ ಇಲ್ಲಿ ಜಿಂಕ್ ಸಲ್ಫೇಟ್ ಒಂದು ಫ್ಲೂರೋಸೆಂಟ್ ಇರುತ್ತೆ, ಅಲ್ಲಿ ಈ ರೀತಿ ಕಲರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸಮ್ ಆಫ್ ದ ರೇಸ್, ಒಂದಷ್ಟು ರೇಸ್ ಏನಾಗುತ್ತೆ, ಯಾವುದೇ ರೀತಿಯ ಬೊಂಬಾರ್ಡ್ ಆಗದೆ ಡೈರೆಕ್ಟ್ಲಿ ಫಾಲ್ ಆದಾಗ ಅದೇನಂತ ತಿಳ್ಕೊಂತಾರೆ? ಆಟಮ್ಸ್ ಕಂಟೈನ್ ಏನಂತ ಇರುತ್ತೆ? ಆಟಮ್ಸ್ ಹ್ಯಾವ್ ಏನು? ಎಂಟಿ ಸ್ಪೇಸ್. ಮೋಸ್ಟ್ ಆಫ್ ದ ಆಟಮ್ಸ್ ಕಂಟೈನ್ಸ್. ಆಟಮ್ಸ್ ಅಲ್ಲಿ ಜಾಸ್ತಿ ಭಾಗ ಎಂಟಿ ಇದೆ. ಸೆಕೆಂಡ್ ಒನ್ ಇನ್ನೇನಾಗುತ್ತೆ? 90 ಡಿಗ್ರಿ ರಿಫ್ಲೆಕ್ಟ್ ಆದಾಗ ಅವ್ರು ಏನಂತಾರೆ? ಎ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಇಸ್ ದೇರ್. ಎ ಪಾಸಿಟಿವ್ಲಿ ಚಾರ್ಜ್ಡ್ ವಾಲ್ಯೂಮ್ ಇಸ್ ದೇರ್. ದಿಸ್ ಇಸ್ ಕಾಲ್ಡ್ ಎಸ್ ಎನ್ ನ್ಯೂಕ್ಲಿಯಸ್ ಅಂತ ಯಾರು ಕರೀತಾರೆ? ರುದರ್ಫೋರ್ಡ್. ಯಾವುದು? ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಕರೆಕ್ಟ್ ಅಲ್ವಾ? ಆನ್ಸರ್ ಯಾವುದು? ಆನ್ಸರ್ ಇಸ್ ಆಪ್ಷನ್ ಎ. ಕರೆಕ್ಟಾ? ಆನ್ಸರ್ ಇಸ್ ಆಪ್ಷನ್ ಎ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್: isotopes of an element have the same physical property, different chemical property, different number of neutrons, different atomic number. Isotopes of an element. Option A ಏನಿದೆ? Same physical property. Option B different chemical properties. Option C different number of neutrons. Option D different atomic numbers. ಯಾವ್ದು ಆನ್ಸರ್? We know what is isotopes. Isotopes of the same element. ಸೇಮ್ ಎಲಿಮೆಂಟ್ ಅಂದ್ರೆ ಅದಕ್ಕೆ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ. ಇದು ರಾಂಗು. ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟಿ ಎಲ್ಲದಕ್ಕೂ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇಸ್ ಆಲ್ಸೋ ರೈಟ್ ಅಲ್ವಾ? ಏನಿದೆ? ದ ಸೇಮ್ ಫಿಸಿಕಲ್ ಪ್ರಾಪರ್ಟಿ, ಇದು ಕೂಡ ರಾಂಗು. ಯಾಕಂದ್ರೆ ಅದಕ್ಕೆ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ. ಯಾಕಂದ್ರೆ ವಾಟ್ ಆರ್ ಐಸೋಟೋಪ್ಸ್ ಹೇಳಿ? ಐಸೋಟೋಪ್ಸ್ ಅಂದ್ರೆ ದ ಆಟಮ್ ಅಲ್ವಾ? ದ atoms of same element, alwa, the atom of same element contains different atomic mass number. Contains different atomic mass number. We know what is atomic mass number. Atomic mass number is equal to the sum of total number of protons plus total number of neutrons. But isotopes andre innond important point eno? They contain same atomic number. Hence the answer is option C. Different number of neutrons. Answer yavadu? Different number of neutrons. Correct alva? Different number of neutrons. Any doubts? ಇದ್ಯಾಕೆ ರಾಂಗ್ ಆಯ್ತು? ಯಾವುದು? ಡಿಫ್ರೆಂಟ್ ಕೆಮಿಕಲ್ ಪ್ರಾಪರ್ಟೀಸ್. ನೋ, ಸೇಮ್ ಆಟಮ್ ಆದ್ರೆ ನಮ್ಗೆ ಗೊತ್ತು, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಪ್ರಕಾರನೇ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಇದ್ದೇ ಇರುತ್ತೆ. ಬಟ್ ಐಸೋಟೋಪ್ಸ್ ಅಂದ್ರೆ ಒಂದೇ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಅಟಾಮಿಕ್ ನಂಬರ್ ಚೇಂಜ್ ಇರುತ್ತೆ. ನೋ ಅಟಾಮಿಕ್ ಮಾಸ್ ನಂಬರ್ ಚೇಂಜ್ ಇರುತ್ತೆ, ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ. ಅಟಾಮಿಕ್ ನಂಬರ್ ಸೇಮ್ ಇದೆ ಅಂದ್ರೆ ಏನ್ ಅರ್ಥ? ಅಟಾಮಿಕ್ ನಂಬರ್ ಸೇಮ್ ಇದೆ ಅಂದ್ರೆ protons number correct ಆಗಿರುತ್ತೆ ಅಂತ ಅರ್ಥ ಅಲ್ವಾ? Atomic number is nothing but number of protons present in the nucleus. Correct ಅಲ್ವಾ? Let's move on to the next question. Number of valence electrons in Cl minus r. ಯಾವುದು? Cl minus ಅಲ್ಲಿ ಎಷ್ಟು valence electrons ಇದೆ?
ವೇಲೆನ್ಸ್ ಎಲೆಕ್ಟ್ರಾನ್ ಚೆಕ್ ಮಾಡುವಾಗ ಮೈ ಡಿಯರ್ ಎಲೆಕ್ಟ್ರಾನ್ಸ್, ದಿಸ್ ಮೈನಸ್ ಆಲ್ಸೋ ಮೈನಸ್ ಪ್ಲಸ್ ಮೇನ್ ರೋಲ್ ಇದು ಮಾಡುತ್ತೆ. ಮೇನ್ ರೋಲ್ ಇದರಿಂದನೇ ನಾವು ಜಾಸ್ತಿ ಮಾರ್ಕ್ಸ್ ಕಳ್ಕೊಂತೀವಿ. ಪ್ಲೀಸ್ ಈ ಕ್ವಶನ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೋಡಿ, ಮರಿಬೇಡಿ. ಓಕೆನಾ? -1 ಯಾವ್ದು ಮಾಡುತ್ತೆ ಅಂತ ಹೇಳೋದು. ಓಕೆನಾ? ಏನು? ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಕ್ಲೋರಿನ್ ಮೈನಸ್ ಅಯಾನ್ ಆರ್. ಆಪ್ಷನ್ ಎ 16, ಆಪ್ಷನ್ ಬಿ 8. ಯಾವ್ದು ಆನ್ಸರು? ವಿ ನೋ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಕ್ಲೋರಿನ್. ಕ್ಲೋರಿನ್ ಎಷ್ಟಿದೆ? ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? 8. ಇದು ಎಷ್ಟು ಹೇಳಿ? ಎಷ್ಟು ಹೇಳಿ? ಇಟ್ ಈಸ್ 17. 17 ಅಂದ್ರೆ 2, 8, 7 ಅಕಾರ್ಡಿಂಗ್ ಟು ಬೋರ್-ಬುರ್ರೆ ಪಾಯಿಂಟ್ಸ್ ಅಲ್ವಾ? ಬೋರ್-ಬುರ್ರೆ ರೂಲ್ಸ್ ಪ್ರಕಾರ 2, 8, 7. ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಲೋರಿನ್. ವಿ ನೋ ಮೈನಸ್ ಬಂದಿದೆ ಅಂದ್ರೆ ಅದು ಒಂದು ಎಲೆಕ್ಟ್ರಾನ್ ಗೈನ್ ಮಾಡ್ತಿದೆ ಅಂತ. -1 ಇದೆ ಅಂದ್ರೆ -1 ಅಥವಾ ಮೈನಸ್ ಇದೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಗೈನ್ ಮಾಡ್ತಿದೆ ಅಂತ. ಆಗ ಟೋಟಲ್ ಎಷ್ಟಾಗುತ್ತೆ? 18 ಆಗುತ್ತೆ. 18 ಆದ್ರೆ 2, 8, 8. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? N2. ಆನ್ಸರ್ ಯಾವುದು? ಆಪ್ಷನ್ ಬಿ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲೋರಿನ್ ಅಟಾಮಿಕ್ ಯಾವ್ದನ್ನ? ಕ್ಲೋರಿನ್ದು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್. ಆನ್ಸರ್ ಯಾವುದು? ಆಪ್ಷನ್ ಬಿ. ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Which of the following is a correct electronic configuration of sodium? Sodium the electronic configuration. Option A 2, 8. Option B 8, 2, 1. Option C 2, 1, 8. Option D 2, 8, 1. We know ಯಾವ ರೀತಿ ಇರಬೇಕು ವೇಲೆನ್ಸ್. ಫಸ್ಟ್ ಶೆಲ್ ಅಲ್ಲಿ ಕೆ ಶೆಲ್ ಅಲ್ಲಿ 2 ಇರಬೇಕು, ಎಲ್ ಶೆಲ್ ಅಲ್ಲಿ 8 ಇರಬೇಕು, ಆಮೇಲೆ ಎಂ ಶೆಲ್ ಹೋಗಬೇಕು. ಫಸ್ಟ್ ವಿ ಫಿಲ್ 8 electrons in L shell. First inner shells are filled, then we move on to the next shell. Correct alva my dear electrons? First inner shell fill ಆಗಬೇಕು, ಆಮೇಲೆ next shell ಹೋಗಬೇಕು. ಕರೆಕ್ಟ್ ಅಲ್ವಾ? ಆ ರೀತಿ ಲೆಕ್ಕ ಹಾಕೊಂಡ್ರೆ Na ಸೋಡಿಯಂದು ಎಷ್ಟಿರುತ್ತೆ ಅಟಾಮಿಕ್ ನಂಬರ್? ವಿ ನೋ ಸೋಡಿಯಂ ಇಸ್ ಅಟಾಮಿಕ್ ನಂಬರ್ ಆಫ್ 11. 11 ಅಂದ್ರೆ 2, 8, 1. ಆನ್ಸರ್ ಯಾವುದು? ಆಪ್ಷನ್ ಡಿ. ಕರೆಕ್ಟ್ ಅಲ್ವಾ? ಆನ್ಸರ್ ಇಸ್ ಆಪ್ಷನ್ ಡಿ. ವೈ? ಅಕಾರ್ಡಿಂಗ್ ಟು ಬೋರ್-ಬುರ್ರೆ ಇದು ವೇಲೆನ್ಸಿ ಪ್ರಕಾರ how can we feel? First, we fill 2 electrons in one shell and 8 electrons in another shell, and next after filling this we can move on to the next shell. We know number of protons ಎಷ್ಟಿರುತ್ತೆ ಒಂದು atom ಅಲ್ಲಿ ಅಷ್ಟೇ number of electrons ಇರುತ್ತೆ. The number of protons is always equal to number of electrons because the atoms are electrically neutral. ಈ ಪಾಯಿಂಟ್ ಕೊಟ್ಟವ್ರು ಯಾರು? ಜೆ ಥಾಮ್ಸನ್. ಏನಂತಾರೆ? ಮೇನ್ ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಸಿಗ್ನಿಫಿಕೆನ್ಸ್ ಏನು? The atoms are electrically neutral. This is the main significance for J. Thomson atomic model. Correct alwa? Let's move on to the next question. The charge of proton is, tumba easy question no? Charge of proton is option A plus 1.6 into 10 power minus 19. Option B minus 1.6 into 10 power minus 19. Option C plus 1.6 into 10 power plus 19. Option D minus 1.6 into 10 power plus 19. ಯಾವ್ದು ಆನ್ಸರು? ಕಮಾನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಈಗ ಯಾರ್ಯಾರು ಲೈವ್ ಅಲ್ಲಿ ಇದ್ದೀರಾ ಅವರು ಲೈವ್ ಚಾಟ್ ಅಲ್ಲಿ ತಿಳಿಸಿ. ಯಾರಾದ್ರೂ ನೆಕ್ಸ್ಟ್ ನೋಡ್ತಿರಲ್ಲ ವಿಡಿಯೋನ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರ್ ಲೈವ್ ಮಾಡಿದ್ದಾರೆ ನೋಡಲ್ಲ ಅನ್ಕೋಬೇಡಿ. ಯಾರ್ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅವ್ರಿಗಂತೂ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಓಕೆನಾ? ಏನ್ ಗಿಫ್ಟ್ ತಿಳ್ಕೊಬೇಕಾ? ಫಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸೋದು ಮರಿಬೇಡಿ. ಯಾರ್ಯಾರು ತಿಳಿಸ್ತೀರಾ ನೋಡಿ ಅವ್ರನ್ನಂತೂ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಅವ್ರದ್ದು ಸ್ಕ್ರೀನ್ ಶಾಟ್, ಅವ್ರ ಮೆಸೇಜ್ ನ ಸ್ಕ್ರೀನ್ ಶಾಟ್ ಮಾಡಿ ನಾನು ನನ್ನ ಫಸ್ಟ್ PPT ಸ್ಲೈಡ್ ಅಲ್ಲಿ ಹಾಕ್ತೀನಿ. ಓಕೆನಾ? ಆನ್ಸರ್ ಯಾವುದು? ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಆನ್ಸರ್ ಅಲ್ವಾ? ಏನು? plus 1.6 into 10 power minus 19 coulomb. ಆನ್ಸರು ಇದಲ್ವಪ್ಪ? ದಿಸ್ ಇಸ್ ದ ಆನ್ಸರ್. ಹೇಗೆ ಹೇಳಿ? ಪ್ರೋಟಾನ್ಸು ಎಲೆಕ್ಟ್ರಾನ್ಸು ಬೋತ್ ಆರ್ ಸೇಮ್ ಬಟ್ ಆಪೋಸಿಟ್ ಇನ್ ಚಾರ್ಜ್ ಇರುತ್ತೆ, ಆಪೋಸಿಟ್ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಕರೆಕ್ಟ್ ಅಲ್ವಾ? ಎಲೆಕ್ಟ್ರಾನ್ ಚಾರ್ಜ್ ಏನು? -1.6 into 10 power minus 19 coulomb. ಪ್ಲೀಸ್ ಆನ್ಸರ್ ಮಾಡುವಾಗ ಈ ಮೈನಸ್ ನೋಡ್ಕೊಳ್ಳಿ, ಪ್ಲಸ್ ಇದ್ರೆ ಆನ್ಸರ್ ಬರಿಬೇಡಿ. ಇಟ್ ಇಸ್ ಎನ್ ರಾಂಗ್ ಆನ್ಸರ್. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನೇ ಡೌಟ್ ಇದ್ರು ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 10th one ಏನು? ನಿಯಾನ್ 1020 and ನಿಯಾನ್ 1022 ಆರ್ ಇವೆರಡು ಏನು? ಆಪ್ಷನ್ ಎ ಐಸೋಟೋಪ್ಸ್, ಆಪ್ಷನ್ ಬಿ ಐಸೋಬಾರ್ಸ್, ಆಪ್ಷನ್ ಸಿ ಐಸೋಟೋನ್ಸ್ ಅಂಡ್ ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ. ಆನ್ಸರ್ ತುಂಬಾ ಈಸಿ ಆನ್ಸರ್. ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ತಿಳಿಸಿ ಏನ್ ಆನ್ಸರ್ ಅಂತ. ಯಾವ್ದು ಹೇಳಿ ಆನ್ಸರ್? ವಿ ನೋ ಇಟ್ ಈಸ್ ಆನ್ ಐಸೋಟೋಪ್ಸ್. ಇವೇನಿವು? ಐಸೋಟೋಪ್ಸ್ ಅಂದ್ರೆ ಏನು? ದ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್. ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್
ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ಮಾಸ್ ನಂಬರ್. ಇದ್ರಲ್ಲಿ ನೋಡಿ ಅಟಾಮಿಕ್ ಮಾಸ್ ನಂಬರ್ ಡಿಫ್ರೆನ್ಸ್ ಇದೆ. ಅಂದ್ರೆ ಈ ಪರ್ಟಿಕ್ಯುಲರ್ ನಿಯಾನ್ ಆಟಮ್ ಅಲ್ಲಿ ಕೇವಲ 10 ಇದು ನ್ಯೂಟ್ರಾನ್ಸ್ ಇರುತ್ತೆ, ಬಟ್ ಇದರಲ್ಲಿ 12 ನ್ಯೂಟ್ರಾನ್ಸ್ ಇರುತ್ತೆ. ಓಕೆನಾ? ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐಸೋಟೋಪ್ಸ್. ನೆಕ್ಸ್ಟ್ ಐಸೋಬಾರ್ಸ್. ಐಸೋಬಾರ್ಸ್ ಅಂದ್ರೆ ಏನ್ ಹೇಳಿ? ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್, ಡಿಫ್ರೆಂಟ್ ಎಲಿಮೆಂಟ್ ಕಂಟೈನ್ಸ್ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಇಸ್ known as isobars. Isotones ಅಂದ್ರೆ the atoms of different element having same neutron number but different proton number. ಕರೆಕ್ಟ್ ಅಲ್ವಾ? ಅದಕ್ಕೆ ಸೇಮ್ ನ್ಯೂಟ್ರಾನ್ ನಂಬರ್ ಇರುತ್ತೆ ಬಟ್ ಡಿಫ್ರೆಂಟ್ ಪ್ರೋಟಾನ್ ನಂಬರ್ ಇರುತ್ತೆ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹೀಲಿಯಂ ಹ್ಯಾಸ್ ಹೀಲಿಯಂ ಅಲ್ಲಿ ಏನಿದೆ? helium has option A 2 proton plus 2 neutron, option B 2 proton and 4 neutron. ಏನ್ ಆನ್ಸರ್? ಈಸಿ ಕ್ವಶನ್. ಕಮ್ ಆನ್ ತಿಳಿಸಿ ಆನ್ಸರ್ ಏನಂತ. ಆನ್ಸರ್ ಈಸ್ ಆಪ್ಷನ್ ಎ. ಕರೆಕ್ಟ್ ಅಲ್ವಾ? ಇಟ್ ಕಂಟೈನ್ 2 proton plus and 2 neutron. we know 4 ಇದೆ, ಏನು ಅಟಾಮಿಕ್ ನಂಬರ್ 2 ಇದೆ. ವಿ ನೋ ಅಟಾಮಿಕ್ ಮಾಸ್ ನಂಬರ್. ಅಟಾಮಿಕ್ ಮಾಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್. ಹೆಂಗ್ ಬರಿತೀವಿ ಇದನ್ನ ನೊಟೇಷನ್? ZXA ಈ ರೀತಿ ಬರಿತೀವಿ. Z ಇಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್ ಅಲ್ವಾ? A ಇಸ್ ನಥಿಂಗ್ ಬಟ್ ಅಟಾಮಿಕ್ ಮಾಸ್ ನಂಬರ್. A ಏನು? ಅಟಾಮಿಕ್ ಮಾಸ್ ನಂಬರ್. ಕರೆಕ್ಟಾ? A ಇಸ್ ನಥಿಂಗ್ ಬಟ್ ಅಟಾಮಿಕ್ ಮಾಸ್ ನಂಬರ್. ದಿಸ್ ಇಸ್ ಅಬೌಟ್ ಏನು? ಇದು ಯಾವ್ದ್ರ ಬಗ್ಗೆ? ಹೀಲಿಯಂ ಆಟಮ್ ಬಗ್ಗೆ. ಆನ್ಸರ್ ಯಾವುದು? 2 proton plus 2 neutron. we know atomic mass is always equal to proton plus neutron, sum of proton plus neutron. ಎರಡು ಪ್ರೋಟಾನ್ ಇದೆ ಅಂದ್ರೆ ನಮ್ಗೆ ಗೊತ್ತು ಮಾಸ್ ಎಷ್ಟಿದೆ? 4 ಇದೆ. 2 protons ಇದೆ ಆಲ್ರೆಡಿ, ನ್ಯೂಟ್ರಾನ್ ಬೇಕು. ಈ 2 ನ ಆ ಸೈಡ್ ಕಳಿಸಿದ್ರೆ n is equal to 2 ಬರುತ್ತೆ. ಕರೆಕ್ಟ್ ಅಲ್ವಾ? ದಿಸ್ ಈಸ್ ಅಬೌಟ್ ದಿಸ್ ಕ್ವಶನ್. ಆನ್ಸರ್ ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. In which form oxygen available? ಯಾವ ಫಾರ್ಮ್ ಅಲ್ಲಿ ಆಕ್ಸಿಜನ್ ಸಿಗುತ್ತೆ ಅಂತ. O2 minus O2 plus O both A and C. ಯಾವ ಫಾರ್ಮ್ ಅಲ್ಲಿ ಸಿಗುತ್ತೆ ನೇಚರ್ ಅಲ್ಲಿ? ಕಾಮನ್ ಹೇಳಿ. ಎಲಿಮೆಂಟ್ ಫಾರ್ಮ್ ಅಲ್ಲಿ ಯಾವ ಫಾರ್ಮ್ ಅಲ್ಲಿ ಸಿಗುತ್ತೆ? ಯಾವ್ದ್ರಲ್ಲಿ ಸಿಗುತ್ತೆ? ವಿ ನೋ ಆನ್ಸರ್ ಯಾವುದು? ತಿಳಿಸಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ. ಯಾವ್ದು ಹೇಳಿ ಆನ್ಸರು? ಆನ್ಸರ್ ಈಸ್ ಆಪ್ಷನ್ ಎ. ಆನ್ಸರ್ ಯಾವುದು? ಆಪ್ಷನ್ ಎ. ಯಾಕೆ? ನಮ್ಗೆ ಗೊತ್ತು ದ ಆಲ್ ಆಟಮ್ ಹ್ಯಾವ್ ಎನ್ ಟೆಂಡೆನ್ಸಿ ಟು ಅಟೈನ್ ಯಾವುದು? ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾವುದು? ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಕರೆಕ್ಟ್ ಅಲ್ವಾ? ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಏನ್ ಮಾಡೋದು? ಈ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲ ಅಟೆಂಡ್ ಮಾಡೋ ಕಾರಣಕ್ಕೆ ವಿ ನೋ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? ಹೈಡ್ರೋಜನ್ H, ಹೀಲಿಯಂ He, ಲಿಥಿಯಂ La, ಬೆರಿಲಿಯಂ B, ಬೋರಾನ್ B, ಕಾರ್ಬನ್ C, ನೈಟ್ರೋಜನ್ ಅನ್ನು ಆಕ್ಸಿಜನ್ 8 ಅಂದ್ರೆ 2,6. ನಮ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಬೇಕಾಗಿರುತ್ತೆ? 2 ಬೇಕಾಗಿರುತ್ತೆ. ಹಾಗಾದ್ರೆ ಆನ್ಸರ್ ಯಾವುದು? ಆನ್ಸರ್ ಇಸ್ ಆಪ್ಷನ್ ಎ. O2 ಮೈನಸ್ ಫಾರ್ಮ್ ಅಲ್ಲಿ ಆಕ್ಸಿಜನ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? O2 ಫಾರ್ಮ್ ಅಲ್ಲಿ ಸಿಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. How many electrons does sodium Na plus on its outermost shell? outermost shell ಅಲ್ಲಿ total outermost shell is nothing but overall shell consider ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಕ್ವಶನ್ ಇದೆ. outermost shell ಆಪ್ಷನ್ಸ್ ಏನೇನಿದೆ? ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 18, ಆಪ್ಷನ್ ಡಿ 8. ಯಾವ್ದು ಆನ್ಸರ್ ಹೇಳಿ? ಕಮೆಂಟ್ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಆನ್ಸರ್ ಯಾವ್ದಂತ? ಯಾವ್ದು ಹೇಳಿ ಆನ್ಸರ್? ಆನ್ಸರ್ ಈ ಸೋಡಿಯಂ Na ಪ್ಲಸ್ ಇರೋ ಕಾರಣ ಸೋಡಿಯಂ ವಿ ನೋ 11 ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್. ಬಟ್ 11 ಇರೋ ಕಾರಣ, ಒಂದು ಪ್ಲಸ್ ಇರೋ ಕಾರಣ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಎಷ್ಟು ಬರುತ್ತೆ? 10 ಬರುತ್ತೆ. 10 ಇದೆ ಅಂದ್ರೆ ವಿ ನೋ ಡಯಾಗ್ರಾಮ್ ಹೇಗಿರುತ್ತೆ ಸೋಡಿಯಂದು? ಇದು ನ್ಯೂಟ್ರಾನು, ಇದ್ರ ಸುತ್ತ 2 ಶೆಲ್ಲು. ಒಂದ್ ಶೆಲ್ ಅಲ್ಲಿ ಯಾವ್ದು ಎಷ್ಟೆಷ್ಟಿರುತ್ತೆ? ಹತ್ತಿರೋ ಕಾರಣಕ್ಕೆ ಫಸ್ಟ್ ಶೆಲ್ ಅಲ್ಲಿ 2, ಸೆಕೆಂಡ್ ಶೆಲ್ ಅಲ್ಲಿ 8 ಇರುತ್ತೆ. ಹಾಗಾದ್ರೆ ಎಷ್ಟಿರುತ್ತೆ ಟೋಟಲ್ ನಂಬರ್ ಆಫ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ? ಎಷ್ಟಿದೆ? ಆನ್ಸರ್ ಈಸ್ ಆಪ್ಷನ್ ಡಿ 8. ದೇರ್ ಆರ್ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್.
8 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 8 ಎಲೆಕ್ಟ್ರಾನ್ಸ್ ಇದೆ. ಎಷ್ಟರಲ್ಲಿ? ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ. ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಮೈ ಡಿಯರ್ ಎಲೆಕ್ಟ್ರಾನ್ಸ್? 8 ಎಲೆಕ್ಟ್ರಾನ್ಸ್ ಆರ್ ದೇರ್. ಕರೆಕ್ಟ್ ಅಲ್ವಾ? Let's move on to the next question. Atomic number of an element during a chemical reaction. Option A increases, option B remain constant, option C decreases, maybe A or C. ಯಾವ್ದು ಆನ್ಸರು? Atomic number. Atomic number is nothing but number of protons. Atomic number is nothing but number of protons. We know ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆದಾಗ ನಂಬರ್ ಆಫ್ ಎಲಿಮೆಂಟ್ ಏನು ಎಲೆಕ್ಟ್ರಾನ್ಸ್ ಚೇಂಜ್ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ಒಂದು ಗೈನ್ ಆಗುತ್ತೆ, ಇಲ್ಲಾಂದ್ರೆ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಬಟ್ ಏನಪ್ಪ, ದ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಾಟ್ ಚೇಂಜ್ ಎನಿಥಿಂಗ್. ದ ಆನ್ಸರ್ ಈಸ್ ಆಪ್ಷನ್ ಬಿ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವುದೇ ಒಂದು ರಿಯಾಕ್ಷನ್ ಆಗಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಏನು ಈ ನಂಬರ್ ಇರುತ್ತಲ್ಲ, ದಿಸ್ ನಂಬರ್ ಅಟಾಮಿಕ್ ಮಾಸ್ ಇರುತ್ತಲ್ಲ, ನಾಟ್ ಆಸ್ ಅನ್ ಪ್ರೋಟಾನ್. ನಾವು ಪ್ರೋಟಾನ್ ಮಾತ್ರ ಅಲ್ಲ, ನ್ಯೂಟ್ರಾನ್ ನಂಬರ್ ಸಹ ಕಡಿಮೆ ಆಗಲ್ಲ, ಚೇಂಜ್ ಆಗಲ್ಲ. ಓಕೆನಾ? ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಯಾವುದು? ಅಲ್ಯೂಮಿನಿಯಂ ಕ್ಲೋರೈಡ್ ಆಪ್ಷನ್ ಎ Al3Cl, ಆಪ್ಷನ್ ಬಿ Al3Cl3, ಆಪ್ಷನ್ ಸಿ Al3Cl3, ಆಪ್ಷನ್ ಡಿ ಬೋತ್ ಬಿ ಅಂಡ್ ಸಿ. ಹೆಂಗ್ ಕೊಟ್ಟಿದ್ದಾರೆ ಆಪ್ಷನ್ ನೋಡಿ, ಫುಲ್ ಕನ್ಫ್ಯೂಸ್ ಅಲ್ಲ? ಆನ್ಸರ್ ಯಾವ್ದು ಹೇಳಿ? ಅಲ್ಯೂಮಿನಿಯಂ ಕ್ಲೋರೈಡ್. ವಿ ನೋ ಅಲ್ಯೂಮಿನಿಯಂದು ವೇಲೆನ್ಸಿ ಎಷ್ಟು? +3, ಕ್ಲೋರಿನ್ -1. ವಿ ನೋ ಅದ್ರ ರೂಲ್ಸ್ ಪ್ರಕಾರ ಏನು ಇದ್ ಮಾಡ್ತೀವಿ ಅಲ್ವಾ? ಅಕಾರ್ಡಿಂಗ್ ಟು ದಿಸ್ ಏನ್ ಬರುತ್ತೆ ಫೈನಲ್ ಫಾರ್ಮುಲಾ? Al3Cl3 ಬರುತ್ತೆ. ಕರೆಕ್ಟ್ ಅಲ್ವಾ? ವಾಟ್ ಇಸ್ ದ ಆನ್ಸರ್? Al3Cl3. ವಿ ನೋ ವಾಟ್ ಆರ್ ದ ರೂಲ್ಸ್? ಫಸ್ಟ್ ವಿ ಮೇಂಟೈನ್ ದ ವೇಲೆನ್ಸಿ, ಫಸ್ಟ್ ವಿ ಬ್ಯಾಲೆನ್ಸ್ ದ ವೇಲೆನ್ಸಿ. ಫಸ್ಟ್ ವೇಲೆನ್ಸಿ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ವಿ ಬ್ಯಾಲೆನ್ಸ್ ದ ವೇಲೆನ್ಸಿ. ನೆಕ್ಸ್ಟ್ ಥಿಂಗ್ ವಾಟ್ ವಿ ಡೂ? ನೆಕ್ಸ್ಟ್ ಥಿಂಗ್ ಏನ್ ಮಾಡಬೇಕು? ವೇಲೆನ್ಸಿನ ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ಅದನ್ನ ಫಸ್ಟ್ ಯಾವುದು ಮೆಟಲ್ ನ ಫಸ್ಟ್ ಬರಿಬೇಕು, ನಾನ್ ಮೆಟಲ್ ನ ಸೆಕೆಂಡ್ ಬರಿಬೇಕು. ಆನ್ಸರ್ ಯಾವುದು? ಆಪ್ಷನ್ ಡಿ. ಆನ್ಸರ್ ಇಸ್ ಆಪ್ಷನ್ ಡಿ, ಬೋತ್ ಬಿ ಅಂಡ್ ಸಿ. ಬೋತ್ ಬಿ ಅಂಡ್ ಸಿ. ಈ ರೀತಿ ಕ್ವಶನ್ ನ ಕನ್ಫ್ಯೂಸ್ ಆಗಕ್ಕೆ ಕೇಳ್ತಾರೆ. ಅವಾಗ ಆಪ್ಷನ್ ಯಾವುದೋ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಪ್ಲೀಸ್ ಅವಾಗ ನೋಡ್ಕೊಳ್ಳಿ. ಯಾಕಂದ್ರೆ MCQ 1 ಮಾರ್ಕ್ಸ್ ಕ್ವಶನ್ಸ್ ನಾವು ಈಸಿಯಾಗಿ ಬಿಟ್ಕೊಡ್ಬಾರ್ದು. MCQ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಟಾಮಿಸಿಟಿ ಆಫ್ ಫ್ಲೂರಿನ್ ಈಸ್ ಫ್ಲೂರಿನ್. ವಿ ನೋ ವಾಟ್ ಇಸ್ ಅಟಾಮಿಸಿಟಿ. ಆಪ್ಷನ್ಸ್ ಏನೇನಿದೆ? 1, 2, 3 ಇದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆನ್ಸರ್ ಯಾವುದು ಅಂತ. ವಾಟ್ ಇಸ್ ದ ಆನ್ಸರ್? ಅಟಾಮಿಸಿಟಿ ಆನ್ಸರ್ ಯಾವುದು? ಫ್ಲೂರಿನ್. ಅಟಾಮಿಸಿಟಿ ಇಸ್ ನಥಿಂಗ್ ಬಟ್ ಆನ್ಸರ್ ಇಸ್ 1. ಕರೆಕ್ಟ್ ಅಲ್ವಾ? ಆನ್ಸರ್ 1. ವೈ? ವಿ ನೋ ಫ್ಲೂರಿನ್ಸ್ ಆರ್ ಹ್ಯಾಲೋಜನ್ಸ್. ಫ್ಲೂರಿನ್ ಏನು? ಹ್ಯಾಲೋಜನ್ಸ್. ದೇ ಕಂಟೈನ್ all halogens contain 7 electrons in their valence shell. 7 electrons in their valence shell. valence shell ಅಲ್ಲಿ 7 electrons ಇರುತ್ತೆ. ಈ ಕಾರಣಕ್ಕೆ ಅದರದು what is atomicity? Atomicity is nothing but the combining capacity of an atom. The combining capacity of an atom is known as atomicity. What? The combining capacity of atom is called as an atomicity. ಅಟಾಮ್ ಎಷ್ಟು ಕೆಪಾಸಿಟಿ ಇರುತ್ತೆ ಅದು ಆಟಮ್ ಏನು ಎಲೆಕ್ಟ್ರಾನ್ ತಗೊಳಕ್ಕೆ, ಅದನ್ನ ಏನಂತೀವಿ? ಅಟಾಮಿಸಿಟಿ ಅಂತೀವಿ. ದೇರ್ ಇಸ್ ಓನ್ಲಿ ವೇಲೆನ್ಸಿ ಎಷ್ಟು? ಅಟಾಮಿಸಿಟಿ ಇಸ್ ನಥಿಂಗ್ ಬಟ್ ವೇಲೆನ್ಸಿ. ಎಷ್ಟು ವೇಲೆನ್ಸಿ ಇರುತ್ತೆ ಅದನ್ನ ಅಟಾಮಿಸಿಟಿ ಅಂತ ಕರಿತೀವಿ. ವೇಲೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎಬೋವ್ 4 ಇದ್ದಾಗ ಅದನ್ನ 8 ಇಂದ ಮೈನಸ್ ಮಾಡ್ತೀವಿ, 1 ಬರುತ್ತೆ. ಹಾಗಾದ್ರೆ ಅಟಾಮಿಸಿಟಿ ಆಫ್ ಫ್ಲೂರಿನ್ ಇಸ್ 1. ಈ ರೀತಿ ನಾವು ಅಟಾಮಿಸಿಟಿನ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಕ್ಯಾಲ್ಸಿಯಂ ಕ್ಲೋರೈಡ್ ಈಸ್. ಕ್ಯಾಲ್ಸಿಯಂ ಕ್ಲೋರೈಡ್ ಮಾಲಿಕ್ಯುಲರ್ ಫಾರ್ಮುಲಾ ಏನು? ಆಪ್ಷನ್ ಎ ಕ್ಯಾಲ್ಸಿಯಂ ಫ್ಲೂರೈಡ್ CaF2 CaF Ca2F 2CaF. ಯಾವ್ದು ಆನ್ಸರು? ಕಮಾನ್ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಯಾವುದು ಅಂತ. ಆನ್ಸರ್ ಈಸ್ CaF2. ಕರೆಕ್ಟ್ ಅಲ್ವಾ? ಆನ್ಸರ್ ಯಾವುದು? CaF2. ಇವು ರಾಂಗ್ ಆನ್ಸರ್ಸ್. ಕರೆಕ್ಟಾ? ಯಾವ ರಾಂಗ್ ಆನ್ಸರ್ಸ್? CaF2 ಮಾತ್ರ. ಇನ್ ಮಿಕ್ಕೋದೆಲ್ಲ ಆಪ್ಷನ್ ಏನು? ಎ ಇಸ್ ಕರೆಕ್ಟ್ ಆನ್ಸರ್. ಯಾಕೆ? ಕ್ಯಾಲ್ಸಿಯಂ ವೇಲೆನ್ಸಿ ಎಷ್ಟು? 2+, ಬಟ್ ಫ್ಲೂರಿನ್ -1 ಇರೋ ಕಾರಣದಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ? Ca2+ ಫ್ಲೂರಿನ್ -1 ಕ್ರಿಸ್ ಕ್ರಾಸ್ ಅವಾಗ ಏನಾಗುತ್ತೆ? CaF2 ಬರುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ 18th ಕ್ವಶನ್.
electronic configuration of calcium is calcium ಎಷ್ಟು ಆಪ್ಷನ್ ಎ 2882 ಆಪ್ಷನ್ ಬಿ 2864 ಆಪ್ಷನ್ ಸಿ 2871 ಆಪ್ಷನ್ ಡಿ 2817 ಆನ್ಸರ್ ಯಾವುದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಮ್ ಆನ್ ಬೇಗ ಯಾವ್ದಂತ ತಿಳಿಸಿ ಯಾವ್ದೇ ಆನ್ಸರ್ we know we cannot fill the electron until we fulfill the inner shells ಫಿಲ್ ಮಾಡೋಕ್ ಮುಂಚೆ ನಾವು ನೆಕ್ಸ್ಟ್ ಶೆಲ್ಸ್ಗೆ ಎಲೆಕ್ಟ್ರಾನ್ ಹೋಗೋಕ್ ಇಲ್ಲ ಆದ್ರಿಂದ ಇವು ಮೂರು ರಾಂಗ್ ಆಗುತ್ತೆ ಆನ್ಸರ್ ಈಸ್ ಆಪ್ಷನ್ ಎ ಇಲ್ಲೇ ಗೊತ್ತಾಗುತ್ತೆ ನಾವು ಏನ್ ಗೊತ್ತಾ ಇದಕ್ಕೆ ಹೋಗೋದು ಬೇಡ ಏನು ಅಟಾಮಿಕ್ ನಂಬರ್ ಗ್ಯಾಪ್ ನ ಇಟ್ಕೊಂಡು ಅದು ಎಲೆಕ್ಟ್ರಾನಿಕ್ ಫಿಲ್ ಮಾಡೋದೇ ಬೇಡ ಅವು ಮೂರು ರೂಲ್ಸ್ ಇದೆ ನೋಡಿ ಯಾವ್ಯಾವ ಮೂರು ರೂಲ್ಸ್ ಹೇಳಿ ಫಸ್ಟ್ ಸೆಲ್ ಅಲ್ಲಿ 2 ಮತ್ತೆ 8 ಎಲೆಕ್ಟ್ರಾನ್ಸ್ ಮಾತ್ರ ಫಿಲ್ ಆಗಬೇಕು ನೆಕ್ಸ್ಟ್ ಸೆಲ್ ಅಲ್ಲಿ ಇನ್ನರ್ ಶೆಲ್ಸ್ ಫಿಲ್ ಆಗದೆ ನೆಕ್ಸ್ಟ್ ಶೆಲ್ಸ್ ಅಲ್ಲಿ ನಾವು ಎಲೆಕ್ಟ್ರಾನ್ ಫಿಲ್ ಮಾಡೋಗಿಲ್ಲ ಅದು ರಾಂಗ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ 8 ತುಂಬಿದೆ ಇಲ್ಲಿ 6 ಇನ್ನು 8 ಆಗಿಲ್ಲ ಆಲ್ರೆಡಿ ಇಲ್ಲಿ 4 ಹಾಕಿದ್ದಾರೆ ಇದು ರಾಂಗ್ ಆಗುತ್ತೆ ಅದೇ ರೀತಿ 7 1 ಇದೆ ರಾಂಗ್ ಆಗುತ್ತೆ ಅದೇ ರೀತಿ 1 7 ಇದೆ ರಾಂಗ್ ಆಗುತ್ತೆ ದಿಸ್ ಇಸ್ ಅಬೌಟ್ ಯಾವುದು calcium we know calcium atomic number is 20 now atomic number is nothing but number of proton that is equal to number of electrons ಸಹ ಅಷ್ಟೇ ಇರೋದ್ರಿಂದ first we fill 2 electrons in K shell 8 electrons in L shell 8 electrons in M shell ಮತ್ತೆ 2 outermost shell ಅಲ್ಲಿ ಎಷ್ಟಿದೆ electrons there are 2 electrons are present in outermost valence electrons okay na this about 18th question answers 19th one nitrogen is monoatomic diatomic triatomic tetraatomic ಯಾವ್ದು ಆನ್ಸರ್ we know ಒಂದು ಟಾಪಿಕ್ ಓದಿದ್ದು ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಲ್ಲಿ ಯಾವುದು ಪ್ರತಿಯೊಂದು ಅಟಾಮಿಸಿಟಿ ಓದಿದಾಗ ಅಲ್ವಾ ಅಟಾಮಿಸಿಟಿ ಬಂದು ಇದು ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಬರುತ್ತೆ ಇದರಲ್ಲಿ ಒಂದು ಸ್ಟ್ರಕ್ಚರ್ ಹೇಗೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದರ್ ವೇಲೆನ್ಸಿ ಪ್ರಕಾರ ಅದು ಇನ್ನೊಂದು ಆಟಮ್ ಅದ್ರದೇ ಆದ ಇನ್ನೊಂದು ಆಟಮ್ ಅಲ್ಲಿ ಕುಟ್ಟಿ ತಗೊಂಡು ಒಂದು ಬಾಂಡ್ ಆಫ್ ಫಾರ್ಮೇಶನ್ ಮಾಡುತ್ತೆ ಅದರಿಂದ ನಾವು ಈ ಮೊನೋಅಟಾಮಿಕ್ ಡೈಅಟಾಮಿಕ್ ಟ್ರೈಅಟಾಮಿಕ್ ನ ನಾವು ಆರಾಮಾಗಿ ತಿಳ್ಕೋಬಹುದು ನೈಟ್ರೋಜನ್ ವೇಲೆನ್ಸಿ ಎಷ್ಟು ಇಟ್ ಇಸ್ ನೈಟ್ರೋಜನ್ ಅಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಔಟ್ ಸೈಡ್ ಇರೋದ್ರಿಂದ ವೇಲೆನ್ಸಿ ಇಸ್ ಈಕ್ವಲ್ ಟು is 3 nitrogen is an diatomic molecule nitrogen ಏನ್ ಮಾಡುತ್ತೆ diatomic answer is nitrogen oxygen these are all diatomic molecule ಅಂದ್ರೆ ನೈಟ್ರೋಜನ್ 8 ರೀತಿ ಸಿಗುತ್ತೆ ನೇಚರ್ ಅಲ್ಲಿ ಅಂತ ಅರ್ಥ ಯಾಕಂದ್ರೆ ಈಚ್ ನೈಟ್ರೋಜನ್ ಏನ್ ಬೇಕು 3 ಎಲೆಕ್ಟ್ರಾನ್ ಬೇಕು ಅವಾಗ ಏನ್ ಮಾಡುತ್ತೆ ಇದು 3 ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ ಅದು 3 ಎಲೆಕ್ಟ್ರಾನ್ ಶೇರ್ ಮಾಡಿ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡ್ಕೊಂಡು N2 ಬಾಂಡ್ ಫಾರ್ಮೇಶನ್ ಆಗುತ್ತೆ ದಟ್ ನೈಟ್ರೋಜನ್ಸ್ ಆರ್ ಡೈಅಟಾಮಿಕ್ ಅರ್ಥ ಆಯ್ತಾ ನೈಟ್ರೋಜನ್ಸ್ ಆರ್ ಡೈಅಟಾಮಿಕ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಶಾರ್ಟ್ ಆನ್ಸರ್ಸ್ ಕ್ವೆಶ್ಚನ್ಸ್ ಎಷ್ಟು 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಹೋಗೋಣ ಈಗ ಇಲ್ಲಿ ತನಕ 1 ಮಾರ್ಕ್ಸ್ ಕ್ವೆಶ್ಚನ್ಸ್ ನೋಡಿದ್ವಿ ಈಗ 2 ಮಾರ್ಕ್ಸ್ ಕ್ವೆಶ್ಚನ್ಸ್ 2 marks questions ಅಲ್ಲಿ first question ಏನಿದೆ on the basis of Thomson model of an atom explain how the atomic neutral as a whole ಜೆ ಥಾಮ್ಸನ್ ಮಾಡೆಲ್ ಪ್ರಕಾರ ಆಟಮ್ ನ್ಯೂಟ್ರಲ್ ಹೇಗೆ ಅವಾಗ ಏನ್ ಮಾಡ್ಬೇಕು ಗೊತ್ತಾ ಈ ತರ ಕ್ವಶನ್ ಕೇಳಿದಾಗ ಫಸ್ಟ್ ಡಯಾಗ್ರಾಮ್ ಬಿಡಿ ಡಯಾಗ್ರಾಮ್ ಹೇಗೆ ಇಲ್ಲಿ ರೀತಿ ಬರೆದು ಈ ರೀತಿ ಬರೆಯೋದು ಆಮೇಲೆ ಇನ್ನೇನು ಇಲ್ಲಿ ಪ್ಲಸ್ ಬರೆಯೋದು ಮಾತ್ರ ಬರೀಬೇಡಿ ಮಧ್ಯ ವಿ ನೋ ಫಸ್ಟ್ ಏನಂತ ಬರೀಬೇಕು ಜೆ ಥಾಮ್ಸನ್ ಮಾಡೆಲ್ ಏನು ಪಾಸ್ಟುಲೇಟ್ಸ್ ಆಫ್ ಜೆ ಥಾಮ್ಸನ್ ಮಾಡೆಲ್ ಅಕಾರ್ಡಿಂಗ್ ಟು ಜೆ ಥಾಮ್ಸನ್ ಮಾಡೆಲ್ ಫಸ್ಟ್ ಪಾಯಿಂಟ್ ದ ಆಟಮ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್ ಏನಿರುತ್ತೆ ಆಟಮ್ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್ with electrons embedded it alwa electrons embedded on it alwa on it andre the distribution of electrons is always equal to number of protons electrons idu atoms enagirutte ಎಷ್ಟು number of protons irutte atom consisting of one positively sphere alwa positively charged sphere with electrons embedded in adru ಒಳಗೆ electrons irutte ಅಂತ ಅರ್ಥ ಕರೆಕ್ಟ್ ಅಲ್ವಾ ಈ ರೀತಿ ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಸ್ಟುಲೇಟ್ ಏನು the number of protons is always equal to number of neutrons hence the number of protons is always equal to number of neutrons hence atoms are number of electrons atoms are
ಎಲೆಕ್ಟ್ರಿಕಲಿ ಏನು ನ್ಯೂಟ್ರಲ್, ಆಟಮ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈ ರೀತಿ ಆನ್ಸರ್ ಬರೀಬೇಕು. ಅರ್ಥ ಆಯ್ತಾ? ಯಾಕೆ? What are the important ಏನು according to J.J. Thomson atomic model? What are the postulates? According to J.J. Thomson atomic model prakara, the postulates are first postulate state that the atom consists of positively charged sphere with electron embedded in it. Second point is the number of protons is always equal to the number of electrons. The protons and electrons are oppositely charged and equal in their magnitude. Opposite charge irutte but adrudu estirutte charge ashte irutte. Ee karanake ಏನು atoms are electrically neutral. Correct alva my dear electrons? Any doubts? Please any doubt idru ask in comment section. Next move on to the second question. On the basis of Rutherford model of an atom, which subatomic particle is present in the nucleus of an atom? According to Rutherford model prakara, nucleus of an atom alli ಏನು present ಇತ್ತು? ಏನಿತ್ತು? Answer is proton. Correct alva? ಇಷ್ಟೇ ಬರೆದ್ರೆ ಅವರು 2 marks ಕೊಡ್ತಾರಾ? No. ಏನು ಬರೀಬೇಕು? According to Rutherford alpha scattering experiment ಏನು? According to Rutherford alpha scattering experiment ಅಂತ ಬರೆದು ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮು ಈ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಲ್ಲಿ ಭಾರಿ ರೋಲ್ ಪ್ರಾಕ್ಟೀಸ್ ಏನು ಪಾರ್ಟಿಸಿಪೇಟ್ ಮಾಡುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್. ದಯವಿಟ್ಟು ಡಯಾಗ್ರಾಮ್ ಬರೆಯೋದು ಮಾಡಿಬೇಡಿ. ಇದನ್ನ ಆಲ್ಫಾ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡಿ. ಇಲ್ಲೊಂದು ಎಲೆಕ್ಟ್ರಾನಿಕ್ ಗೋಲ್ಡ್ ಫೈಲು, ಇದೇನಿದು ಜಿಂಕ್ ಸಲ್ಫೇಟು, ಇಲ್ಲಿ ಈ ರೀತಿ ಫ್ಲೂರೋಸೆಂಟ್, ಜಿಂಕ್ ಫ್ಲೂರೋಸೆಂಟ್, ಜಿಂಕ್ ಆರ್ ಬರ್ದಲ್ವಾ? ದಿಸ್ ಇಸ್ ಗೋಲ್ಡ್ ಫಾಯಿಲ್. ಮತ್ತೆ ಇದೇನಿದು ಆಲ್ಫಾ ಪಾರ್ಟಿಕಲ್ ಎಮಿಟರ್, ಆಲ್ಫಾ ಪಾರ್ಟಿಕಲ್ ಎಮಿಟರ್ ಅಥವಾ ಆಲ್ಫಾ ಸೋರ್ಸ್ ಅಲ್ವಾ? ಈ ರೀತಿ ಬರ್ದು ವೆನ್ ವಾಟ್ ಆರ್ ದ ಅಬ್ಸರ್ವೇಷನ್ ಫ್ರಮ್ ದಿಸ್ ಅಬ್ಸರ್ವೇಷನ್ ಕನ್ಕ್ಲೂಷನ್ ಬರೀಬೇಕು. ಅಕಾರ್ಡಿಂಗ್ ಟು ಅಬ್ಸರ್ವೇಷನ್ ದ most of the rays, alpha rays are deflected to 90 degree. You know, the most of the alpha rays are deflected to 90 degree because it contains the atom content one positively charged nucleus. Alva positively charged nucleus. Hence, nucleus contains according to Rutherford, ಅವರು ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕೇವಲ ಪ್ರೋಟಾನ್ ಮಾತ್ರ ಏನಿರ್ತಾರೆ. ಬಟ್ ಆಫ್ಟರ್ ಏನು ಜೇಮ್ಸ್ ಸ್ಟ್ಯಾಡ್ವಿಕ್ ಅವರು ಇದು ಕಂಡುಹಿಡಿತಾರಲ್ಲ, ಏನ್ ಹೇಳಿ ನ್ಯೂಟ್ರಾನ್ ಕಂಡುಹಿಡಿದ ಮೇಲೆ ನೆಕ್ಸ್ಟ್ ಆಮೇಲೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಅಂತ ಸೈಂಟಿಸ್ಟು ಆ ಅಟಾಮಿಕ್ ಮಾಡೆಲ್ ನೇ ಮಾಡಿಫೈ ಮಾಡ್ತಾರೆ. ಫಾರ್ ದಿಸ್ ಅಟಾಮಿಕ್ ಮಾಡೆಲ್ ಈ ಗಾಟ್ ಅ ನೋಬೆಲ್ ಪ್ರೈಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನೋಬೆಲ್ ಪ್ರೈಸ್ ಎಷ್ಟು ಗೊತ್ತಾ? ವರ್ಷಕ್ಕೆ ಅವರು 9 ಕೋಟಿ ಕೊಡ್ತಾರೆ. ಎಷ್ಟು? 9 ಕೋಟಿ, ಅಪ್ರಾಕ್ಸಿಮೇಟ್ಲಿ 9 crores. ಕರೆಕ್ಟಾ? ದಿಸ್ ಅಬೌಟ್ Rutherford atomic model. Next move on to the next question. Draw a sketch of Bohr model of an atom with 3 shells. N is equal to ಎಷ್ಟಿದೆ? 1 2 3. we know ಇದನ್ನ ಏನಂತ ನೇಮಿಂಗ್ ಮಾಡ್ತೀವಿ? KLM. ಡ್ರಾ ಮಾಡಿ. ಫಸ್ಟ್ ಏನ್ ಗೊತ್ತಾ? ನ್ಯೂಕ್ಲಿಯಸ್ಗೆ ಬೇರೆ ಕಲರ್ ಬರೀರಿ. ಈ ರೀತಿ ನ್ಯೂಕ್ಲಿಯಸ್ಗೆ ಕಲರ್ ಮಾಡಿ ಫಿಲ್ ಮಾಡಿ. ನೆಕ್ಸ್ಟ್ ಫಸ್ಟ್ ಲೇಯರ್ ದೇರ್ ಆರ್ 3 ಶೆಲ್ಸ್ ಅಂದ್ರೆ ಒಂದು ಕೆ ಶೆಲ್ಲು, ಒಂದು ಎಲ್ ಶೆಲ್ಲು, ಇನ್ನೊಂದು ಯಾವುದು ಎಂ ಶೆಲ್. ದಿಸ್ ಇಸ್ ದ ನ್ಯೂಕ್ಲಿಯಸ್. ಏನು ಯಾವ್ದ್ರದು? ಬೋರ್ ಅಟಾಮಿಕ್ ಮಾಡೆಲ್ ಪ್ರಕಾರ. ಆಮೇಲೆ ನೇಮಿಂಗ್ ಮಾತ್ರ ಮರೆಯೋದು ಬಡಿಬೇಡಿ. ಇದನ್ನ ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ ಪಕ್ಕದಲ್ಲಿ ಬರೀರಿ. ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್, ಮತ್ತೆ ಎಲೆಕ್ಟ್ರಾನ್ ಸೆಲ್ ಪ್ರೆಸೆಂಟ್ ಇರುತ್ತೆ ಔಟರ್ ಮೋಸ್ಟ್ ಸೆಲ್ ಅಲ್ಲಿ. ಇದನ್ನ ವೇಲೆನ್ಸ್ ಯಾವುದು? ಔಟರ್ ಮೋಸ್ಟ್ ವೇಲೆನ್ಸ್ ಸೆಲ್ ಅಲ್ವಾ? ಔಟರ್ ಮೋಸ್ಟ್ ವೇಲೆನ್ಸ್ ಸೆಲ್ ಅಥವಾ ವೇಲೆನ್ಸ್ ಸೆಲ್ ಅಂತ ಬರೀರಿ. ಓಕೆನಾ? ವೇಲೆನ್ಸ್ ಸೆಲ್ ಅಥವಾ ಎನರ್ಜಿ ಸೆಲ್ ಆರ್ ಎನರ್ಜಿ ಸೆಲ್. ಎನರ್ಜಿ ಸೆಲ್ ಅಲ್ವಾ? ವೇಲೆನ್ಸ್ ಸೆಲ್ ಅಥವಾ ಎನರ್ಜಿ ಸೆಲ್ ಅಂತ ಬರೀಬೇಕು ಅಲ್ವಾ? ದಿಸ್ ಇಸ್ ಅಬೌಟ್ ಅಟಾಮಿಕ್ ಬೋರ್ಸ್ ಮಾಡೆಲ್. ಬೋರ್ ಅಟಾಮಿಕ್ ಮಾಡೆಲ್. ಅಕಾರ್ಡಿಂಗ್ ಟು ಬೋರ್ ಏನು? the electrons are revolving around a desired part is known as energy. ಯಾವುದು? desired orbit, that is known as energy levels. These energy levels, the electrons are revolving around these energy levels have
they do not lose their energy and they do not radiate energy ಅಲ್ವಾ. ಬೋರ್ಸ್ ಇದು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಫೇಲ್ ಆಗಿರುತ್ತಲ್ಲ, ಅದ್ರ ಲಿಮಿಟೇಷನ್ ಇರುತ್ತಲ್ಲ, ಅದನ್ನ ಓವರ್ಕಮ್ ಮಾಡಿ ಬಂದಿದೆ ಮಾಡೆಲ್ ಯಾವುದು? ಬೋರ್ ಅಟಾಮಿಕ್ ಮಾಡೆಲ್. ಕರೆಕ್ಟಾ? ಇದೇನೆ ಬೋರ್ ಅಟಾಮಿಕ್ ಮಾಡೆಲ್. ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಬೋರ್ ಅಟಾಮಿಕ್ ಮಾಡೆಲ್. ಎನಿ ಡೌಟ್ಸ್? ಇದು ಬೋರ್ ಅಟಾಮಿಕ್ ಮಾಡೆಲ್. ನೋಡಿದ್ರಾ? ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಯಾವ್ದಿದೆ ನೆಕ್ಸ್ಟ್ ಕ್ವಶನ್? Helium atom has an atomic mass of 4 unit. Atomic mass of helium is 4 unit and 2 protons and its nucleus. How many neutrons does it have? ಅಂದ್ರೆ ಇದರಲ್ಲಿ 2 proton ಇದೆ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. We find out neutron ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಏನು ನ್ಯೂಟ್ರಾನ್? ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಆನ್ಸರ್ ಹೇಗೆ ಬರೀಬೇಕು? ಫಸ್ಟ್ ಏನ್ ಬರೀಬೇಕು? we know atomic mass number is nothing but the sum of total number of protons plus neutrons, protons and neutrons. Hence we know atomic mass ಎಷ್ಟಿದೆ? 4u ಇದೆ. 4 ಯೂನಿಟ್ ಇರೋದು 4 atomic mass ಯೂನಿಟ್ ಇರೋ ಕಾರಣಕ್ಕೆ ಅಟಾಮಿಕ್ ಮಾಸ್ ಇದು ಪ್ರೋಟಾನ್ ಎಷ್ಟಿದೆ? ಪ್ರೋಟಾನ್ಸ್ ಎಷ್ಟಿದೆ? 2 ಇದೆ. ಮತ್ತೆ 2ಲಿ ನ್ಯೂಟ್ರಾನ್ಸ್ ಗೊತ್ತಿಲ್ಲ, ಬಟ್ 4 ಇರೋ ಕಾರಣದಿಂದ 2ನ ಈ ಸೈಡ್ ಕಳಿಸೋದು. ನ್ಯೂಟ್ರಾನ್ಸ್ ಎಷ್ಟಾಗುತ್ತೆ? ನ್ಯೂಟ್ರಾನ್ಸ್ 2 ಆಗುತ್ತೆ. ದೇರ್ ಆರ್ 2 ನ್ಯೂಟ್ರಾನ್ಸ್ ಆರ್ ದೇರ್. ಎಷ್ಟಿದೆ? ದೇರ್ ಆರ್ 2 ನ್ಯೂಟ್ರಾನ್ಸ್ ಆರ್ ದೇರ್ ಇನ್ helium atom. 2 neutrons are there in helium atoms. This about ನ್ಯೂಟ್ರಾನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅರ್ಥ ಆಯ್ತಾ? ಎನಿ ಡೌಟ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಯಾವುದೇ ರೀತಿಯ ಡೌಟ್ ಇರಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ನಾನು ನಿಮ್ ಸುಹಾಸರು ತಿಳಿಸ್ಕೊಡ್ತೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? This about 24th question. Next move on to the next question. Right, distribution of electrons in carbon and sodium atoms. Carbon and sodium atoms. For carbon, we know carbon ಅಟಾಮಿಕ್ ನಂಬರ್ ಎಷ್ಟು? ಹೈಡ್ರೋಜನ್ H, ಹೀಲಿಯಂ H, ಲಿಥಿಯಂ L, ಬೆಲೆಮ್ B, ಬೋರಮ್ B, ಕಾರ್ಬನ್ C 6. ಕಾರ್ಬನ್ ಎಷ್ಟು? ಕಾರ್ಬನ್ ಇಸ್ 6. ಹಾಗಾದ್ರೆ ವಿ ನೋ ಕಾರ್ಬನ್ ಎಷ್ಟು? ಫಸ್ಟ್ K ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? 2. L ಶೆಲ್ ಅಲ್ಲಿ 4 ಇರಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ಈಸ್ ಎಷ್ಟಪ್ಪ? 6 ಅಲ್ಲ, ಸಾರಿ 2,4 ಅಲ್ವಾ? This is the electronic configuration of carbon. Next move on to the sodium electronic configuration. Sodium the atomic number ಎಷ್ಟು? 11. K shell ಅಲ್ಲಿ 2 ಎಲೆಕ್ಟ್ರಾನು, L shell ಅಲ್ಲಿ 8, M shell ಅಲ್ಲಿ 1. The electronic configuration of sodium is 2, 8, 1. This is the answer. ಈ ಓವರಾಲ್ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಮೋಸ್ಟ್ಲಿ ಕಾಮನ್ ಎಲ್ಲ ಜಾಸ್ತಿ ಕ್ವಶನ್ ಯಾವ ಪಾರ್ಟ್ ಮೇಲೆ ಕೇಳ್ತಾರೆ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಕೇಳ್ತಾರೆ. ಆಮೇಲೆ ಡಿಫ್ರೆನ್ಶಿಯೇಟ್ 5 ಮಾರ್ಕ್ಸ್ ಕ್ವಶನ್ ಪಕ್ಕ ಡಿಫ್ರೆನ್ಶಿಯೇಟ್ 3 ಅಟಾಮಿಕ್ ಮಾಡೆಲ್, 3 ಅಟಾಮಿಕ್ ಮಾಡೆಲ್ ಡಿಫ್ರೆನ್ಶಿಯೇಟ್ ಮಾಡಿ ಅಂದ್ರೆ 3 ಯಾವ್ದಾದ್ರು ಡಿಫ್ರೆಂಟ್ ಆಗಿ ಹೇಳಿದ್ರು ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಅದೊಂದು ಕ್ವಶನ್ ಪಕ್ಕ ಇರುತ್ತೆ. ಓಕೆನಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತೆ ವಾಟರ್ ಐಸೋಟೋಪ್ ಐಸೋಬಾರ್ಸ್ ಇಸ್ ಕಾಮನ್, ಯಾವಾಗೂ ರಿಪೀಟೆಡ್ ಕ್ವಶನ್ಸ್. ಅಪ್ಲಿಕೇಶನ್ ಆಫ್ ಐಸೋಟೋಪ್ ಐಸೋಬಾರು ಮತ್ತೆ ಅದ್ರದ್ದು ಅದ್ರ ಡೆಫಿನಿಷನ್ ಏನು ಅಂತ ಇದು ಕಾಮನ್ ಆಸ್ಕ್ಡ್ ಕ್ವಶನ್. ಓಕೆನಾ? ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಫ್ K and L ಆಫ್ an atoms ಆರ್ ಫುಲ್, K ಮತ್ತೆ L ಶೆಲ್ ಆಟಮ್ದು ಫುಲ್ ಆಗಿದೆ, what would be the total number of electrons in the atom? What would be the total number of electrons? We know. ಆನ್ಸರ್ ಏನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನೇ ತಿಳ್ಕೊಳ್ಳಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಏನೇ ಡೌಟ್ ಬಂದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಆನ್ಸರ್ ಇಷ್ಟು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಆನ್ಸರ್ ಯಾವುದು ಅಂತ ಹೇಳಿ. ಯಾಕಂದ್ರೆ ಇಷ್ಟೊತ್ತಕ್ಕ ಇದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದೀವಿ. ಕಮಾನ್, ಯುವರ್ ಟೈಮ್ ಸ್ಟಾರ್ಟ್ಸ್ ಇವಾಗ. ಕಮಾನ್, ಬೇಗ ತಿಳಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ. ಏನಂತ ಏನಿರ್ಬೋದು ಆನ್ಸರು ಹೇಳಿ? ಆನ್ಸರ್ ಏನು? ವಿ ನೋ ಅಕಾರ್ಡಿಂಗ್ ಟು ಬೋರ್ಬುರೆ ಪಾಯಿಂಟ್ಸ್ ಪ್ರಕಾರ K ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? 2. L ಶೆಲ್ ಅಲ್ಲಿ 8 ಇರಬೇಕು. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? ದಟ್ಸ್ ಈಸ್ ಈಕ್ವಲ್ ಟು 10. ಯಾಕಂದ್ರೆ ಒಂದು ಆಟಮ್ ಅಲ್ಲಿ ಕಂಪ್ಲೀಟ್ಲಿ ಫಿಲ್ ಆಗಿದೆ ಅಂತೆ. ಅದು ಎನರ್ಜಿ ಸೆಲ್ಸ್ ಫಸ್ಟ್ ಸೆಲ್ ಸೆಕೆಂಡ್ ಸೆಲ್ ಕಂಪ್ಲೀಟ್ಲಿ ಫಿಲ್ ಆಗಿದೆ ಅಂತ ಅರ್ಥ ಏನದು? ಟೋಟಲ್ 10 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇಸ್ ದೇರ್ ಅಂತ ಅರ್ಥ ಆಯ್ತಾ? This is about this question. Any doubts?
ಈ ಕ್ವಶನ್ ಅಲ್ಲಿ ಆನ್ಸರ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಏನೇ ಡೌಟ್ ಇರಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್ ಮೈ ಡಿಯರ್ಸ್. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ನಿಮ್ ಸುಹಾಸ್ ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. If number of electrons in an atom is 8 and number of protons is 8, then what is the atomic number of the atom? It is an easy question. We know what is atomic number. Atomic number is nothing but atomic number is equal to, atomic number is defined as the atomic number. Atomic number andre eno? Atomic number is nothing but is defined as the atomic number is the total number of protons present in an atom. Total number of protons present in the atoms is known as present of proton present in the atom is known as ಏನು? is known as atomic number. ಕರೆಕ್ಟಾ? ಇದನ್ನೇ ನಾವು ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ? 8 ಇದೆ. ದಟ್ಸ್ ವೈ ಇಟ್ ಇಸ್ ಡಿನೋಟೆಡ್ ಇನ್ ದ ಸಿಂಬಲ್ Z. ಆನ್ಸರ್ ಇಸ್ 8. ಈ ರೀತಿ ಬರೀಬೇಕು. ಫಸ್ಟ್ ಯಾವುದೇ ಕ್ವಶನ್ ಕೇಳಿದ್ರು 2 ಮಾರ್ಕ್ಸ್ ಆಗಿದ್ರೆ ಫಸ್ಟ್ ಡೆಫಿನಿಷನ್ ಬರೀರಿ. ಏನಾಗಲ್ಲ 2 ಮಿನಿಟ್ಸ್ ಆಗಲಿ ಡೆಫಿನಿಷನ್ ಬರೀರಿ. ಯಾಕಂದ್ರೆ ಈ ರೀತಿ ಬರೆದ್ರೆ ನಾನೇನಾದ್ರೂ ಇವಾಲ್ಯುವೇಟರ್ ಆದ್ರೆ 2ಗೆ 2 ಕೊಡ್ತೀನಿ, 2ಗೆ 2 ಕೊಡ್ತೀನಿ. ಈ ರೀತಿ ಆನ್ಸರ್ ಮಾಡ್ಬೇಕು. ಫಸ್ಟ್ ಡೆಫಿನಿಷನ್ ಬರೀರಿ, ಆಮೇಲೆ ಅದ್ರ ಫೈನಲ್ ಆನ್ಸರ್ ಬರೀರಿ. ಆಮೇಲೆ ಆನ್ಸರ್ಗೆ ಹೈಲೈಟ್ ಮಾಡಿ ಈ ರೀತಿ ಬಾಕ್ಸ್ ಹಾಕಿ ಅಥವಾ ಲೈನ್ಸ್ ಬರೀರಿ. ಈಗ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಇದೆಯಲ್ಲ, ಈ ರೀತಿ ಲೈನ್ ಹಾಕಿ ಕೆಳಗೆ. ಓಕೆನಾ? ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ಮತ್ತೆ ಇನ್ನೊಂದು ಕ್ವಶನ್ ಏನು? ಅಕಸ್ಮಾತ್ ಅಟಾಮಿಕ್ ಮಾಸ್ ನಂಬರ್ ಅಂತ ಕೇಳಿದ್ರು. ಏನು? ಅಟಾಮಿಕ್ ಮಾಸ್ ನಂಬರ್. ಅಟಾಮಿಕ್ ಮಾಸ್ ನಂಬರ್ ಅಂತ ಕೇಳಿದಾಗ ಅವರು ಏನ್ ಕೊಡ್ತಿದ್ರು ಗೊತ್ತಾ? ಅಟಾಮಿಕ್ ಮಾಸ್ ನಂಬರ್ ಅಂತ ಕೇಳಿದಾಗ ಅವರು ನಂಬರ್ ಆಫ್ ನ್ಯೂಟ್ರಾನ್ ಸಹ ಕೊಡ್ತಿದ್ರು. ಆಲ್ಮೋಸ್ಟ್ ಎವ್ರಿ ಆಟಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಆ ಕಾರಣಕ್ಕೆ ದ ಟೋಟಲ್ ಅಟಾಮಿಕ್ ಮಾಸ್ ನಂಬರ್ ಈಸ್ 8 + 8 ದಸ್ ಇಸ್ ಈಕ್ವಲ್ ಟು 16U. ಹಾಗಾದ್ರೆ ಈ ಕಾಂಪೌಂಡ್ ಯಾವ್ದು ಹೇಳಿ? ದಿಸ್ ಇಸ್ ಆಕ್ಸಿಜನ್. ಕರೆಕ್ಟ್ ಅಲ್ವಾ? ಆಕ್ಸಿಜನ್. ಆನ್ಸರ್ ಯಾವುದು? ಕಾಂಪೌಂಡ್ ಆಕ್ಸಿಜನ್. ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಅಟಾಮಿಕ್ ಮಾಸ್ ನಂಬರ್ ಎಷ್ಟು? 16U. ಅಟಾಮಿಕ್ ಮಾಸ್ ನಂಬರ್ ಎಷ್ಟು ಮೈ ಡಿಯರ್ ಎಲೆಕ್ಟ್ರಾನ್ಸ್? 16U. ಕರೆಕ್ಟ್ ಅಲ್ವಾ? ಒಂದು ಸೆಕೆಂಡ್. ಸಾರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ? ದಿಸ್ ಅಬೌಟ್ 27th ಕ್ವಶನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅದೇ ಕ್ವಶನ್ ನೆಕ್ಸ್ಟ್ ಕ್ವಶನ್. ಓಕೆನಾ? ಇಫ್ Z is equal to 3, Z is nothing but atomic number is equal to 3, what would be the valency of the element? Also name the element. ಇದ್ರದ್ದು ವೇಲೆನ್ಸಿ ಕಂಡುಹಿಡಿಯಿರಿ ಮತ್ತೆ ನೇಮ್ ಹೇಳಿ. we know what is Z. Z is nothing but atomic number. Z ಅಂದ್ರೆ ಏನು? ಅಟಾಮಿಕ್ ನಂಬರ್ ನ ಏನಂತ ಕರಿತೀವಿ? Z ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು 3. ಅಟಾಮಿಕ್ ನಂಬರ್ 3 ಇದೆ ಅಂದ್ರೆ ಅದನ್ನ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಅಲ್ವಾ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಷ್ಟೇ ಇರುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 3 ಇರುತ್ತೆ. 3 ಇರೋ ಕಾರಣಕ್ಕೆ ನಾವು ಫಿಲ್ ಮಾಡ್ಕೊ ಬರ್ಬೇಕು. ಫಸ್ಟ್ ಕೆ ಶೆಲ್ ಅಲ್ಲಿ ಎಷ್ಟು ಹಾಕ್ಬೇಕು? 2 ಹಾಕ್ಬೇಕು. ಎಲ್ ಶೆಲ್ ಅಲ್ಲಿ 1. ಕೆ ಶೆಲ್ ಅಲ್ಲಿ 2 ಎಲ್ ಆದಾಗ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ? 2,1 ಬರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Z 2,1 ಇದೆ ಅಂದ್ರೆ ವೇಲೆನ್ಸಿ ಎಷ್ಟು? ವೇಲೆನ್ಸಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಔಟರ್ ಮೋಸ್ಟ್ ಶೆಲ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೇಗೆ ಬರುತ್ತೆ? ಫಸ್ಟ್ ಶೆಲ್ ಅಲ್ಲಿ 2 ಇದೆ, ಸೆಕೆಂಡ್ ಶೆಲ್ ಅಲ್ಲಿ 1 ಇರೋದ್ರಿಂದ ಈ ಒಂದು ಎಲೆಕ್ಟ್ರಾನ್ ರಿಮೂವ್ ಆಗಬೇಕು. ಈ ಒಂದು ಎಲೆಕ್ಟ್ರಾನ್ ಏನಾಗಬೇಕು? ರಿಮೂವ್ ಆಗಬೇಕು. ಆ ಕಾರಣಕ್ಕೆ ವೇಲೆನ್ಸಿ ಇಸ್ 1. ವೇಲೆನ್ಸಿ ಇಸ್ ಈಕ್ವಲ್ ಟು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸಿ ಇಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ವಾ? ವೇಲೆನ್ಸಿ ಇಸ್ ಈಕ್ವಲ್ ಟು 1 ಆಗಿರುತ್ತೆ ವೇಲೆನ್ಸಿ. ಆ ಕಾರಣಕ್ಕೆ ವೇಲೆನ್ಸಿ ಎಷ್ಟು? 1 ಆಯ್ತು. ವೇಲೆನ್ಸಿ ಆಯ್ತು. ನೇಮ್ ಅಟಾಮಿಕ್ ನಂಬರ್ 3 ಇದೆ ಅಂದ್ರೆ ಅದ್ರದ್ದು ನೇಮ್ ಯಾವುದು? ಇಟ್ ಈಸ್ ಹೈಡ್ರೋಜನ್ H, ಹೀಲಿಯಂ H, ಲಿಥಿಯಂ. ಲಿಥಿಯಂ. ನೇಮ್ ಆಫ್ ದಿ ಕಾಂಪೌಂಡ್ ಈಸ್ ಲಿಥಿಯಂ. ಲಿಥಿಯಂ ಹೇಗೆ? Li+ ಅಥವಾ Li. ಅಟಾಮಿಕ್ ಸಿಂಬಲ್ ಯಾವುದು? ಲಿಥಿಯಂದು Li. ಕರೆಕ್ಟ್ ಅಲ್ವಾ? ಅಟಾಮಿಕ್ ಸಿಂಬಲ್ ಆಫ್ ಲಿಥಿಯಂ ಇಸ್ Li. ಅಟಾಮಿಕ್ ನಂಬರ್ Z is equal to 3. ಅಟಾಮಿಕ್ ಮಾಸ್ A is equal to 6U. 3U 6U. ಮತ್ತೆ ಇನ್ನೊಂದು ಯಾವ್ದಪ್ಪ? ಸಾರಿ, ಅಟಾಮಿಕ್ ಮಾಸ್ 6U. ಮತ್ತೆ ವೇಲೆನ್ಸಿ ಇಸ್ ಈಕ್ವಲ್ ಟು 1. ಅದ್ರದ್ದು ಫೈನಲ್ ಏನ್ ಬರುತ್ತೆ? ಕಾಂಪೌಂಡ್ Li+ ಬರುತ್ತೆ. ದಿಸ್ ಈಸ್ ಅಬೌಟ್ ದಿಸ್ ಆನ್ಸರ್. ಏನು? ದ ಕಾಂಪೌಂಡ್ ಯಾವುದು ಅದ್ರದ್ದು ಎಲಿಮೆಂಟ್ ಯಾವುದು? ಎಲಿಮೆಂಟ್ ಇಸ್ ಎನ್ ಲಿಥಿಯಂ ಎಲಿಮೆಂಟ್. ಆನ್ಸರ್ ಹೇಗೆ ಬರೀಬೇಕು? valency of the
valency of the correct atom is 3 ಅಲ್ಲ ಸಾರಿ 1 ಯಾಕೆ because electronic configuration of this atom is 2, 1 hence valency is equal to number of electrons hence the valency is 1 ಮತ್ತೆ ಇನ್ನೇನು valency 1 ಆದ್ರೆ the name of the element is ಏನು name of the element it is lithium is the name of the element okay na artha aita next move on to the next question write the electronic configuration of the following ions to electronic configuration bariri anta first ಏನು ಬರೆಯೋಣ Cl minus we know minus ಇದೆ chlorine ಎಷ್ಟು atomic number is 17 ಇರೋ ಕಾರಣದಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಪ್ರೆಸೆಂಟ್ ಇರುತ್ತೆ 17 ಇರುತ್ತೆ ಬಟ್ -1 ಇರೋದ್ರಿಂದ +1 ಆಡ್ ಮಾಡಬೇಕು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಲೋರಿನ್ ಗೆ ಎಷ್ಟು ಬರುತ್ತೆ 18 ಬರುತ್ತೆ ಕ್ಲೋರಿನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೀತೀವಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ಲೋರಿನ್ ಫಸ್ಟ್ 2 in K shell 8 in L shell ಮತ್ತೆ +1 ಇರೋದ್ರಿಂದ 8 2 8 8 18 ಕ್ಲೋರಿನ್ ಡಯಾಗ್ರಾಮ್ ಹೇಗೆ ಬರೀತೀವಿ ಈ ರೀತಿ ಒಂದು ನ್ಯೂಕ್ಲಿಯಸ್ ಒಳಗೆ ಏನು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನು 1 ಶೆಲ್ಲು 2 ಶೆಲ್ಲು 3 ಶೆಲ್ಲು ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನು ಸೆಕೆಂಡ್ ಶೆಲ್ ಅಲ್ಲಿ ಎಷ್ಟು 8 ಎಲೆಕ್ಟ್ರಾನು ಇದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ 8 ದಿಸ್ ಇಸ್ ಫಾರ್ ಯಾವ್ದಕ್ಕಿದು ದಿಸ್ ಇಸ್ ಫಾರ್ ಕ್ಲೋರಿನ್ ಆಟಮ್ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಆಟಮ್ ಯಾವ್ದಿದೆ ಮೆಗ್ನೀಷಿಯಂ ಆಟಮ್ ಯಾವುದು ಮೆಗ್ನೀಷಿಯಂ ಅಟಾಮಿಕ್ ನಂಬರ್ ಎಷ್ಟು 12 ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ ಈಸ್ 12 ಇದೆ ಅಂದ್ರೆ ವೇಲೆನ್ಸ್ ಇದು ವೇಲೆನ್ಸಿ ಹೇಗೆ ಡಿಸ್ಟ್ರಿಬ್ಯೂಟ್ ಇದು ಎಲೆಕ್ಟ್ರಾನ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಈಕ್ವಲ್ ಟು 2, 8, 2 ವೇಲೆನ್ಸಿ ಆಫ್ ಮೆಗ್ನೀಷಿಯಂ ಈಸ್ 2 ಇದಲ್ವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಡಯಾಗ್ರಾಮ್ ಹೇಗೆ ಬರುತ್ತೆ ಈ ರೀತಿ ಅಲ್ವಾ ಈ ರೀತಿ ಒಂದು ಎಲೆಕ್ಟ್ರಾನ್ಸ್ ಒಂದು ಕೆ ಶೆಲ್ಲು ಒಂದು ಎಲ್ ಶೆಲ್ಲು ಒಂದು ಎಮ್ ಶೆಲ್ಲು ಫಸ್ಟ್ ಶೆಲ್ 2 ಎಲೆಕ್ಟ್ರಾನ್ಸು ಸೆಕೆಂಡ್ ಶೆಲ್ 8 ಎಲೆಕ್ಟ್ರಾನ್ಸು 4 6 8 ಲಾಸ್ಟ್ ಶೆಲ್ ಅಲ್ಲಿ ಕೇವಲ 2 ಎಲೆಕ್ಟ್ರಾನ್ಸ್ ದಿಸ್ ಇಸ್ ಅಬೌಟ್ ಯಾವ್ದಿದು ಯಾವ್ದಕ್ಕಿದು ಮೈ ಡಿಯರ್ ಎಲೆಕ್ಟ್ರಾನ್ ದಿಸ್ ಇಸ್ ಫಾರ್ ಮೆಗ್ನೀಷಿಯಂ ನೆಕ್ಸ್ಟ್ ಯಾವುದು ಅಲ್ಯೂಮಿನಿಯಂ Al3+ ಇದೆ ಅಂದ್ರೆ 3 ಎಲೆಕ್ಟ್ರಾನ್ ರಿಮೂವ್ ಆಗ್ತಿದೆ ಅಂತ ಅರ್ಥ ವಿ ನೋ ಅಲ್ಯೂಮಿನಿಯಂದು ಅಟಾಮಿಕ್ ನಂಬರ್ ಎಷ್ಟು ಹೇಳಿ 8 ಎಷ್ಟು 8 ಎಷ್ಟು ಹೇಳಿ ಅಲ್ಯೂಮಿನಿಯಂದು ಅಟಾಮಿಕ್ ನಂಬರ್ ಎಷ್ಟು ಗೊತ್ತಾ ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ ಎಷ್ಟು ಅಲ್ಯೂಮಿನಿಯಂ ವೇಲೆನ್ಸಿ 3 ಇದೆ ಅಲ್ಯೂಮಿನಿಯಂ ಬಂದು 3D ಸೀರೀಸ್ ಬರುತ್ತೆ 3D ಸೀರೀಸ್ ಅಂದ್ರೆ ಏನ್ ಗೊತ್ತಾ ಈ ತರ ಅಟಾಮಿಕ್ ನಂಬರ್ ಮರ್ತ್ಕೊಂಡಾಗ ಏನ್ ಮಾಡ್ಬೇಕು ಗೊತ್ತಾ ಇದು ಯಾವ ಸೀರೀಸ್ ಬರುತ್ತೆ ಅಂತ ತಿಳ್ಕೊಬೇಕು 3D ಸೀರೀಸ್ ಅಂದ್ರೆ 20 to 30 ಬರುತ್ತೆ ಅಲ್ಯೂಮಿನಿಯಂ AL ಅಲ್ಯೂಮಿನಿಯಂ ನಿಯರ್ ಒಂದು ಅಟಾಮಿಕ್ ಕಾನ್ಫಿಗರೇಷನ್ ಬರುತ್ತೆ ಯಾವುದು ಹೇಳಿ 8 ಆರ್ಗಾನ್ ಕ್ರಿಪ್ಟಾನ್ ಬರುತ್ತೆ ಕ್ರಿಪ್ಟಾನ್ ಗಿಂತ ಹಿಂದೆ ಬರುತ್ತೆ ಕ್ರಿಪ್ಟಾನ್ ವೇಲೆನ್ಸಿ ಎಷ್ಟು 36 ಬರುತ್ತೆ ಎಷ್ಟು 36 ಓಕೆನಾ 36 ಬರೋ ಕಾರಣದಿಂದ ಅಲ್ಯೂಮಿನಿಯಂದು ಸ್ಟ್ರೆಚ್ ವೇಲೆನ್ಸಿ ಎಷ್ಟು ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು ಬರುತ್ತೆ 2,8,8 ಬರುತ್ತೆ ಟೋಟಲ್ ಎಷ್ಟಾಗುತ್ತೆ 2 × 10 18 26 ಅಟಾಮಿಕ್ ನಂಬರ್ ಆಫ್ ಅಲ್ಯೂಮಿನಿಯಂ ಎಷ್ಟು 29 ಓಕೆನಾ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಔಟರ್ ಮೋಸ್ಟ್ ವ್ಯಾಲೆನ್ಸ್ ಯಾವಾಗ ಈ 3+2+ ಕೊಡ್ತಾರೆ ನೋಡಿ ಅವಾಗ ಔಟರ್ ಮೋಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ ಆಗಿರುತ್ತೆ ಅಂತ ಅರ್ಥ ಆನ್ಸರ್ ಮಾಡ್ತದಾಗ ಈ ಟ್ರಿಕ್ ವರ್ಕ್ ಮಾಡಿ ಓಕೆನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಆಕ್ಸಿಜನ್ ಇದೆ ಅಲ್ವಾ ಆಕ್ಸಿಜನ್ ವಿ ನೋ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು 6 ಇದ್ದಾಗ ಎಷ್ಟು ಬರುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್ ಈಸ್ 2,4 ಡಯಾಗ್ರಾಮ್ ಹೇಗೆ ಒಂದು ನ್ಯೂಕ್ಲಿಯಸ್ ಸೆಲ್ಲು ಕೆ ಶೆಲ್ 2 ಎಲ್ ಶೆಲ್ 4 ಕರೆಕ್ಟಾ ಕೆ ಶೆಲ್ 2 ಎಲ್ ಶೆಲ್ 4 ಸರ್ ಎಲೆಕ್ಟ್ರಾನ್ ಇಂಟು ಇಂದ ಮಾರ್ಕ್ ಮಾಡ್ಬೇಕಾ ಡಾಟ್ ಇಂದ ನೀವು ಯಾವ್ದು ಬೇಕೋ ಅದರಿಂದ ಮಾರ್ಕ್ ಮಾಡಿ
ಏನು ನಿಮ್ದು ಕನ್ವಿನಿಯೆಂಟ್, ನಿಮ್ ಕನ್ವಿನಿಯೆಂಟ್ ಮಾಡೋಣ ಮಾರ್ಕ್ ಮಾಡಿ, ಬಟ್ 8 ಅಥವಾ ಡಾಟ್ ಇಂದ ಮಾರ್ಕ್ ಮಾಡಬೇಕು. ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಅಂತ ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ರಾಂಗ್ ಅಂಡ್ ವೈ? ಇದರಲ್ಲಿ ಯಾವುದು ತಪ್ಪು ಮತ್ತೆ ಯಾಕೆ? ಫಸ್ಟ್ ಒನ್ ಏನಿದೆ 2,8,2 ಇದೆ. ಏನಾದ್ರೂ ರಾಂಗ್ ಇದೆಯಾ 2,8,2 ಲಿ? ನೋ, ಇಟ್ ಇಸ್ ರೈಟ್ ಇದೆ. ಬಿ ಏನಿದೆ 2,8,8,2 ಇದು ಕೂಡ ಸರಿ ಇದೆ, ಬಟ್ 3 ಲಿ 2,8,9,1. ಆಪ್ಷನ್ ಸಿ ಇಸ್ ರಾಂಗ್. ಸಿ ಈಸ್ ರಾಂಗ್ ಬಿಕಾಸ್ ಯಾಕೆ? ಬಿಕಾಸ್ ಇನ್ ಆಪ್ಷನ್ ಸಿ ಏನ್ ಪ್ರಾಬ್ಲಮ್ ಆಗಿದೆ? ಇನ್ ಆಪ್ಷನ್ ಸಿ ದ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನು, ಅಕಾರ್ಡಿಂಗ್ ಟು ಬೋರ್ ಪ್ರಕಾರ, ಬೋರ್ ಪಾಯಿಂಟ್ಸ್ ಪ್ರಕಾರ, ಫಸ್ಟ್ we fill the inner valence electron fill ಮಾಡಾದ್ಮೇಲೆ ಅಲ್ವಾ ಅದಾಗಬೇಕು. ಮತ್ತೆ ಇಲ್ಲಿ ಏನ್ ಮೇನ್ ಮಿಸ್ಟೇಕ್ ಇರೋದೇನು? ಅಕಾರ್ಡಿಂಗ್ ಟು ಬೋರ್ ಪ್ರಕಾರ ದ number of electrons are present in the one valence shell is 8. Only we fill 8 electrons in one valence shell ಅಥವಾ one energy shell. We can fill only 8 electrons in only one shell. ಒಂದು ಶೆಲ್ ಅಲ್ಲಿ ಮಾತ್ರ 8 electrons ಹಾಕಬೇಕು. ಅಥವಾ except k shell ಅಲ್ಲಿ ಎಷ್ಟಿರಬೇಕು? 2 ಇರಬೇಕು. except k shell ಅಲ್ಲಿ ಎಷ್ಟಿರುತ್ತೆ? 2 ಇರುತ್ತೆ. hence option C is wrong. option C wrong ಆಗಿದೆ. ಯಾಕೆ? because according to Bohr principle prakara we can fill only 8 electrons in one energy cell except k shell ಅಲ್ಲಿ ಎಷ್ಟಿರುತ್ತೆ? 2 ಇರುತ್ತೆ. ಅದನ್ನ ಏನಂತ ಕರಿತೀವಿ? that is called as a duplet configuration. duplet configuration ಎಂಟಿರೋದನ್ನ octet configuration ಅಂತ ಕರಿತೀವಿ. hence the option C is wrong because in one valence shell we can only fill 8 electrons only. But that's why option C is wrong. Artha aita ee question? Any doubts my dear electrons? Any doubt really please ask in comment section. Next, define isotopes and isobars. It is easy question. What is isotopes? Isotopes is nothing but the atom of same element, the atom of same element has same atomic number but different mass number. Same atomic number irutte but different ಏನಿರುತ್ತೆ? mass number, different atomic mass number. This is about isotopes. isotopes ಗೆ ಎಕ್ಸಾಂಪಲ್ ಏನು? ಕ್ಲೋರಿನ್ ಐಸೋಟೋಪ್ಸ್ ಮತ್ತೆ ಹೈಡ್ರೋಜನ್ ಐಸೋಟೋಪ್ಸ್ ಬೇಕಾದಷ್ಟಿದೆ ಅಲ್ವಾ? ನೆಕ್ಸ್ಟ್ ಐಸೋಬಾರ್ಸ್, ಕರೆಕ್ಟ್ ಅಲ್ವಾ? what is isobars? Isobars, the atoms of different elements, the atoms of different element. The atom of different element has same mass number but different atomic number, correct alva? but different atomic number, ಅದಕ್ಕೆ different atomic number ಇರುತ್ತೆ. ಅದನ್ನ ಏನಂತ ಕರಿತೀವಿ? we called as an isobars. ಇದನ್ನ isobars ಅಂತ ಕರಿತೀವಿ. ಕರೆಕ್ಟಾ? ಡಿಫರೆಂಟ್ ಅಟಾಮಿಕ್ ನಂಬರ್, ಇದು ಐಸೋಬಾರ್ ಪ್ರಕಾರ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Write the electronic configuration of any one pair of isotopes and isobars. We know what are isotopes? Same atomic number, different mass number ಇರಬೇಕು. ಕರೆಕ್ಟ್ ಅಲ್ವಾ? ಸೇಮ್ ಅಟಾಮಿಕ್ ನಂಬರ್ ಇದೆ ಅಂದ್ರೆ ಎಕ್ಸಾಂಪಲ್ ಯಾವ ತಗೋಣ? ಈಸಿ, ಹೈಡ್ರೋಜನ್ ಬರ್ಬೋಣ. 1H1 1H2 1H3 ಫಾರ್ ಹೈಡ್ರೋಜನ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಹೈಡ್ರೋಜನ್. ಇನ್ನೊಂದು ಯಾವ್ದು ಬರೀಬಹುದು ಹೇಳಿ? ನಿಯಾನ್ ಎಕ್ಸಾಂಪಲ್ ಬರ್ದಿದ್ವಲ್ಲ, ನಿಯಾನ್ ಏನು? 1020 1022. ಓಕೆನಾ? ಇವು ಮೂರು isotopes of hydrogen. These two are isotopes of neon. Next, isobars ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಕ್ಯಾಲ್ಸಿಯಂ ಮತ್ತೆ ಆರ್ಗನ್, ಕರೆಕ್ಟ್ ಅಲ್ವಾ? ಆರ್ಗನ್ 18 ಇದ್ರು ಅದ್ರದ್ದು ಮಾಸ್ 40 ಇರುತ್ತೆ. ಕ್ಯಾಲ್ಸಿಯಂ 20 ಇದ್ರು ಸಹ 40 ಇರುತ್ತೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್
ಯಾವ್ದು ಮೈ ಡಿಯರ್ ಎಲೆಕ್ಟ್ರಾನ್ಸ್? ಐಸೋಬಾರ್ಸ್. ಇದು ಯಾವ ಎಕ್ಸಾಂಪಲ್? ಐಸೋಬಾರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕಂಪೇರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ದಿಸ್ ಈಸ್ 3 marks ಕ್ವಶನ್. ಇದು ಎಷ್ಟು ಮಾರ್ಕ್ಸ್ ಕ್ವಶನ್? 3 marks ಕ್ವಶನ್. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಕಂಪೇರ್ ಮಾಡಿ ಅಂತ ಇದೆ. ಟೇಬಲ್ ಬರ್ಕೊಂಡ್ಬಿಡೋಣವಾ? ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ದಿಸ್ ಇಸ್ ಟೇಬಲ್ ಅಲ್ವಾ? ಎಲೆಕ್ಟ್ರಾನ್, ದೀಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಇದೇನಿದು? ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಕರೆಕ್ಟ್ ಅಲ್ವಾ? ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಪ್ರೋಟಾನ್ಸ್ ಯಾವುವು? ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಅದೇ ರೀತಿ ನ್ಯೂಟ್ರಾನ್ಸ್, ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲಿ ಚಾರ್ಜ್ಡ್. ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್ ಚಾರ್ಜ್ಡ್ ಪಾರ್ಟಿಕಲ್ಸ್. ನ್ಯೂಟ್ರಲ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಕರೆಕ್ಟಾ? ಸೆಕೆಂಡ್ ಕ್ವಶನ್ ಯಾವ್ದಪ್ಪ? ಸೆಕೆಂಡ್ ಕ್ವಶನ್, ಸೆಕೆಂಡ್ ಪಾಯಿಂಟ್, ಸಾರಿ ಸೆಕೆಂಡ್ ಪಾಯಿಂಟ್ ಏನು? ದಿಸ್ ಹ್ಯಾವ್ ದಿ, ಇದು ಸಿಂಬಲ್ ಯಾವುದು? ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಸಿಂಬಲ್ ಇಸ್ E ಮೈನಸ್, ಪ್ರೋಟಾನ್ದು P ಪ್ಲಸ್, ನ್ಯೂಟ್ರಾನ್ದು N0. ಕರೆಕ್ಟಾ? ಏನು ಪ್ರಾಪರ್ಟೀಸ್ ಮಾಡಿ ಎಂದಿದ್ದಾರೆ? ಒಂದು ಚಾರ್ಜ್ ಪ್ರಾಪರ್ಟಿ, ಒಂದು ಸಿಂಬಲ್, ಮತ್ತೆ ಚಾರ್ಜ್. ಚಾರ್ಜ್ ಏನಾಗಿರುತ್ತೆ? ಇಟ್ ಹ್ಯಾವ್ ಚಾರ್ಜ್ -1, ಇದು +1, ದಿಸ್ ಹ್ಯಾವ್ ಚಾರ್ಜ್ 0. ಕರೆಕ್ಟಾ? ಅಟಾಮಿಕ್ ಮಾಸ್, ದೀಸ್ ಆರ್ ನೆಗ್ಲಿಜಿಬಲ್ ಅಟಾಮಿಕ್ ಮಾಸ್. ಬಟ್ ಇದು 1U ಇರುತ್ತೆ, ಇದಕ್ಕೂ ಕೂಡ 1U ಇರುತ್ತೆ. ಇದಕ್ಕೆ ಎಷ್ಟಿರುತ್ತೆ? ಇದಕ್ಕೆ ನೆಗ್ಲಿಜಿಬಲ್ ಮಾಸ್ ಇರುತ್ತೆ. ನೆಗ್ಲಿಜಿಬಲ್ ಮಾಸ್ ಅಪ್ರಾಕ್ಸಿಮೇಟ್ಲಿ 9.1 into 10⁻⁻34 ಇರುತ್ತೆ. ಏನು? ಅಟಾಮಿಕ್ ಮಾಸ್. ಯಾವುದಕ್ಕೆ? ಆಟಮ್ಗೆ. ರಿಲೇಟಿವ್ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ? 9.1 into 10⁻⁻34 U ಇರುತ್ತೆ. ದಿಸ್ ಇಸ್ ಅಬೌಟ್ ಯಾವುದು? ಯಾವ ಕ್ವಶನ್ ಇದು? Properties of electrons, protons and neutrons. Let's move on to the next question. Explain the following with an examples and give any uses of isotopes. ಇವೆರಡರದು ಎಕ್ಸಾಂಪಲ್ ಡೆಫಿನಿಷನ್ ಹೇಳ್ಬೇಕು, ಮತ್ತೆ ಐಸೋಟೋಪ್ಸ್ ಏನೋ ಯೂಸಸ್, ಮತ್ತೆ ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ಅಟಾಮಿಕ್ ನಂಬರ್, ವಾಟ್ ಈಸ್ ಅಟಾಮಿಕ್ ನಂಬರ್? ನಮ್ಗೆ ಗೊತ್ತು, ಈಸಿ ಕ್ವಶನ್, ಈ ರೀತಿನೇ ಕ್ವಶನ್ ಕೇಳೋದು. ನೋಡಿ ಇವಾಗೆಲ್ಲ ರಿಪೀಟ್ ಆದಾಗ ನಮ್ಗೆ ಗೊತ್ತಾಯ್ತಲ್ವಾ? ಜಾಸ್ತಿ ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ಬಗ್ಗೆ ಕ್ವಶನ್ ಇದೆ. ಎಲೆಕ್ಟ್ರಾನ್ಸ್ ವೇಲೆನ್ಸಿ, ಎಲೆಕ್ಟ್ರಾನಿಕ್ ವೇಲೆನ್ಸ್ ಶೆಲ್ ಮೇಲೆ ಕ್ವಶನ್ಸ್ ಇದೆ ಅಲ್ವಾ? ದಿಸ್ ಇಸ್ ಅಬೌಟ್ ಯಾವ್ದ್ರ ಬಗ್ಗೆ? ಅಟಾಮಿಕ್ ನಂಬರ್ ಮತ್ತೆ ಮಾಸ್ ನಂಬರ್ ಬಗ್ಗೆ. ಓಕೆ ನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ? ವಾಟ್ ಈಸ್ ಅಟಾಮಿಕ್ ನಂಬರ್? ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು the total number of protons present in the atom. The total number of protons present in an atom is known as atomic number. For example, atomic number of ಯಾವ ತಗೊಳ್ಳೋಣ? ಹೈಡ್ರೋಜನ್ ತಗೊಳ್ಳೋಣ, ಆಕ್ಸಿಜನ್ ತಗೊಳ್ಳೋಣ. Number of hydrogen is 1. Hydrogen is 1. That is nothing but, it is nothing but ಎಷ್ಟಿರುತ್ತೆ? It is nothing but there are one proton is there in atom. It is nothing but one proton is contains in atom. ಒಂದು ಪ್ರೋಟಾನ್ ಇದೆ ಅಂತ ಅರ್ಥ. ನೆಕ್ಸ್ಟ್, what is mass number? Mass number is nothing but the total number of the sum of total number of protons plus neutrons. Mass number is defined by the sum of total number of protons and neutrons is known as atomic mass number. For example, atomic mass number of oxygen is 16U. That is nothing but it is contains 8 proton and 8 neutron anta artha. This is about atomic mass number. What is atomic number? Atomic mass number ಎರಡಕ್ಕೂ ಡಿಫರೆಂಟ್ ಏನಪ್ಪಾ ಅಂದ್ರೆ, atomic number is nothing but atomic number is defined as the total number of protons present in the atom. Mass number is equal to is nothing but the sum of total number of protons plus total number of neutron is known as ಏನಂತ ಕರೀತಾರೆ? ಅದನ್ನ ಅಟಾಮಿಕ್ ಮಾಸ್ ನಂಬರ್ ಅಂತ ಕರೀತಾರೆ. ದಿಸ್ ಅಬೌಟ್ ಯಾವುದು? ಇದಕ್ಕೆ. ಮತ್ತೆ ಇನ್ನೊಂದು ಕ್ವಶನ್ ಏನಿದೆ? 2 uses of isotope. We used carbon isotopes. Carbon isotope ನ ಎಲ್ಲಿ ಯೂಸ್ ಮಾಡ್ತೀವಿ? Uses of isotopes. Carbon isotopes, ಕಾರ್ಬನ್ C12 ಮತ್ತೆ ಯಾವುದು C1224 ಮತ್ತೆ ಇನ್ಯಾವುದು C1226. ಕರೆಕ್ಟ್ ಅಲ್ವಾ? ಕಾರ್ಬನ್ ಐಸೋಟೋಪ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ? ದೀಸ್ ಕಾರ್ಬನ್ ಐಸೋಟೋಪ್ಸ್ ಆರ್ ಯೂಸ್ಡ್ ಇನ್
ಟು ಫೈಂಡ್ ದ ಅಳವಳಿಕೆಗಳನ್ನ ಫೈಂಡ್ ಮಾಡೋಕೆ ಯೂಸ್ ಮಾಡ್ತೀವಿ. ಎಷ್ಟು ವರ್ಷದಲ್ಲಿ ಸತ್ತಿದೆ ಅಂತ, ಟು ಫೈಂಡ್ ದ ಡೆತ್ ಆಫ್ ಎನ್ ಪಾರ್ಟಿಕಲ್ ಅಲ್ವಾ, ಡೆತ್ಗೆ. ಮತ್ತೆ ಇನ್ನೊಂದೇನು ಯೂಸ್ ಮಾಡ್ತೀವಿ, ಇನ್ನೆಲ್ಲಿ ಯೂಸ್ ಮಾಡ್ತೀವಿ ಐಸೋಟೋಪ್ಸ್ ನ. ಮತ್ತೆ ಇನ್ನೊಂದು ಗಂಟಲು ಇದಕ್ಕೆ, ಇಟ್ ಈಸ್ ಯೂಸ್ಡ್ ಇನ್ cobalt isotopes are used in treatment of cancer. ಎಲ್ಲಿ treatment of cancer ಕರೆಕ್ಟ್ ಅಲ್ವಾ. ಕೊಬಾಲ್ಟ್ ಐಸೋಟೋಪ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಕ್ಯಾನ್ಸರ್ ಟ್ರೀಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಕರೆಕ್ಟಾ? ದಿಸ್ ಅಬೌಟ್ ಯಾವ ಕ್ವಶನ್ಗೆ, ಇದ್ರ ಬಗ್ಗೆ ಯಾವುದು uses ಆಯ್ತು, what is atomic number ಆಯ್ತು, mass number ಆಯ್ತು. Atomic number is nothing but the total number of protons is present. Mass number is nothing but the sum of total number of protons plus total number of ಯಾವುದು proton plus neutron. ಕರೆಕ್ಟಾ? Let's move on to the next question. Compare all proposed model. This is about 5 marks question. This is I think last question my dear electrons. Important question. ಏನು proposed model of an atom model ಯಾವುದು? There are 3 models. One is ಯಾವುದು J.J. Thomson model, another one is, second one is Rutherford atomic model, and third one ಯಾವುದು Bohr atomic model. Bohr atomic model. This is about atomic models. According to J.J. Thomson atomic model, ಯಾವುದು postulates J.J. Thomson ದು? According to J.J. Thomson atomic model, the atom consists of positively charged sphere with electrons embedded in it. Electrons with electrons embedded in. ಮತ್ತೆ the atoms are electrically neutral ಅಂತ ಯಾರು ಹೇಳ್ತಾರೆ? J.J. Thomson ಹೇಳ್ತಾರೆ. ಈ ರೀತಿ ಇರುತ್ತೆ, ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಎಷ್ಟು ಇರುತ್ತೆ ಅಷ್ಟೇ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಕೂಡ ಇರುತ್ತೆ ಅಂತ ಯಾರು ಹೇಳ್ತಾರೆ? J.J. Thomson ಹೇಳ್ತಾರೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ Rutherford atomic model. According to Rutherford atomic model, it is from alpha scattering experiment ಬರುತ್ತೆ. The atom consisting of positively charged one sphere is known as nucleus. The atoms consist of positively charged nucleus. Atom consists of positively charged nucleus. ಕರೆಕ್ಟ್ ಅಲ್ವಾ? ಆಟಮ್ಸ್ ಒಳಗೆ ಒಂದು ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ದಿಸ್ ನ್ಯೂಕ್ಲಿಯಸ್ ಹ್ಯಾವ್ ಎನ್ ರೇಡಿಯಸ್ ಆಫ್ 10⁵ ಲೆಸ್ ದೆನ್ ಆಟಮ್ ಆಫ್ ಇದು ರೇಡಿಯಸ್ ಆಫ್ ಎನ್ ಆಟಮ್. ಕರೆಕ್ಟ್ ಅಲ್ವಾ? ದಿಸ್ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇಸ್ ನೋನ್ ಆಸ್ ನ್ಯೂಕ್ಲಿಯಾನ್ಸ್. ಅದನ್ನ ಏನಂತ ಕರೀತಾರೆ? ನ್ಯೂಕ್ಲಿಯಾನ್ಸ್. ಮತ್ತೆ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಯಾವ ರೀತಿ? ಇಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ ಅಂದ್ರೆ ಇದ್ರ ಸುತ್ತ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಸುತ್ತುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅಕಾರ್ಡಿಂಗ್ ಟು Bohr model ಪ್ರಕಾರ ಏನು? ದ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಇನ್ ಎ ಸರ್ಟೈನ್ ಸರ್ಕ್ಯುಲರ್ ಸರ್ಟೈನ್ ಆರ್ಬಿಟ್ ಇಸ್ ನೋನ್ ಆಸ್ ಯಾವುದು? ಎನರ್ಜಿ ಸೆಲ್ಸ್. ದೀಸ್ ಆರ್ ನೋನ್ ಆಸ್ ಎನರ್ಜಿ ಸೆಲ್ಸ್. ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್. ಎನರ್ಜಿ ಸೆಲ್ ಅಲ್ಲಿ ಇಷ್ಟೇ ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಚಾರ್ಜ್ ಏನಿರುತ್ತೆ? which electrons are revolving around this path, revolving around in the energy cells, they do not radiate energy. ಯಾಕಂದ್ರೆ Bohr atomic model ಲಿಮಿಟೇಷನ್ ಏನು Bohr atomic model ಏನು? ಎಲೆಕ್ಟ್ರಾನ್ಸ್ according to Maxwell ಎಂಬ ಸೈಂಟಿಸ್ಟ್ ಪ್ರಕಾರ, the electrons are revolving, any particle revolving in a circular path, it losses an energy in the form of radiating energy. ಅದು ಎನರ್ಜಿನ ರೇಡಿಯೇಟ್ ಮಾಡುತ್ತೆ, ಅದರಿಂದ ಆಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ಆನ್ಸರ್ ಏನು? ಅಕಾರ್ಡಿಂಗ್ ಟು ಥಾಮ್ಸನ್ ಮಾಡೆಲ್, atoms have negatively charged particle, positively charged particle, show the atom as a whole. ಏನು? atom, so the atom as a whole is neutral ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್, ನ್ಯೂಟ್ರಲ್ ಆಗಿರುತ್ತೆ. Rutherford model ಪ್ರಕಾರ, this model explains that the nucleus present in the center of an atom and electrons are revolving around the nucleus. The arrangement of electrons is not explained in this model. But ಇದ್ರೆ ಏನು? According to Bohr's atomic models, electrons revolving around the nucleus in a special path known as orbit or energy cells with a fixed energy, and electrons as complete atomic shells. Thus an atom becomes more stable. ಅಕಾರ್ಡಿಂಗ್ ಟು ಏನ್ ಗೊತ್ತಾ? ಆಮೇಲೆ ಲಿಮಿಟೇಷನ್ ಬರೀರಿ. ಥಾಮ್ಸನ್ ಮಾಡೆಲ್ ಏನ್ ಲಿಮಿಟೇಷನ್?
ದೇ ಡು ನಾಟ್ ಎಕ್ಸ್ಪ್ಲೇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ನ್ಯೂಕ್ಲಿಯಸ್ ಬಗ್ಗೆ ಹೇಳಲ್ಲ. ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಅವರು ನ್ಯೂಕ್ಲಿಯಸ್ ಬಗ್ಗೆ ಹೇಳ್ತಾರೆ, ಬಟ್ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಲ್ಲ, ಮತ್ತೆ ಅದು ಫೇಲ್ ಆಗುತ್ತೆ. ಮತ್ತೆ ಅವ್ರು ಏನಂತಾರೆ, ಆಟಮ್ ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಯಾರು, ರುದರ್ಫೋರ್ಡ್. ಮತ್ತೆ ಎನ್ ಬೋರ್ ಫೈನಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ದಿಸ್ ಇಸ್ ದ ಅಟಾಮಿಕ್ ಮಾಡೆಲ್ ಆಫ್ ಅನ್ ಬೋರ್ ಅಟಾಮಿಕ್ ಮಾಡೆಲ್. ಬಟ್ Bohr atomic model has a limitation. Why? What are the limitation? They do not explain the ಯಾವುದು, they explain the hydrogen like spectra, splitting of hydrogen. They do not explain the splitting of spectra. ಸ್ಪೆಕ್ಟ್ರಾ ಸ್ಪ್ಲಿಟ್ಟಿಂಗ್ ಎಕ್ಸ್ಪ್ಲೇನ್ ಮಾಡಲ್ಲ ಯಾವುದು, ಬೋರ್ ಅಟಾಮಿಕ್ ಮಾಡೆಲ್. ಅರ್ಥ ಆಯ್ತಾ? ಇವತ್ತೊಂದು ಸೆಷನ್ ಅರ್ಥ ಆಯ್ತಾ? ಹಾಗಾದ್ರೆ ದಿಸ್ ಇಸ್ ಅಬೌಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ಸ್ಟ್ರಕ್ಚರ್ ಆಫ್ ಆಟಮ್. ಇವತ್ತೊಂದು ಸೆಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಅನ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ಇವತ್ತಿನ ಸೆಷನ್ ಹೇಗಿತ್ತು ಅಂತ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಓಕೆನಾ? ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡೋಣ, ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಚಾಪ್ಟರ್ PYQ ಡಿಸ್ಕಷನ್ ಮಾಡೋಣ, ಯಾವುದು, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್. ಸೇಮ್ ಲೈವ್ ಬರ್ತೀನಿ ನೆಕ್ಸ್ಟ್ ವೀಕ್ ಕೂಡ ಡಿಸ್ಕಷನ್ ಮಾಡೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ಏನ್ ಮಾಡ್ಬೇಕು, ನೀವ್ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನ್ಯೂ ಟಾಪಿಕ್ ಜೊತೆ MCQ ಕ್ವಶನ್ ಜೊತೆ ಬರ್ತೀನಿ. ಅಲ್ಲಿ ತನಕ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಸಿಗ್ತಾ ಇರೋಣ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಹೇಳೋಣ ಅಂತ ಬಂದ, ಏನ್ ಗೊತ್ತಾ, ಐ ಟೇಕ್ ಮ್ಯಾಥಮೆಟಿಕ್ಸ್ ಫ್ರಮ್, ಯಾವತ್ತಿಂದ ಮ್ಯಾಥಮೆಟಿಕ್ಸ್ ತಗೊಳ್ಳೋಣ ನೀವೇ ಹೇಳಿ, ಯಾವತ್ತಿಂದ ಮ್ಯಾಥಮೆಟಿಕ್ಸ್? ಹೂ ವಾಂಟ್ ಮ್ಯಾಥಮೆಟಿಕ್ಸ್ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಯಾರಿಗಾದ್ರೂ ಮ್ಯಾಥ್ಸ್ ಬೇಕಾ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಹಾಗಾದ್ರೆ ಲೆಟ್ಸ್ ಮೂವ್ ಆನ್ ಟು ದ ಟುಡೇ ಸೆಷನ್. ಎಲ್ಲಿಗೆ ಇವತ್ತಿನ ಸೆಷನ್ ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ಅಬೌಟ್ PYQs ಆಫ್ ಆಟಮ್ಸ್, ಯಾವುದು, ಸ್ಟ್ರಕ್ಚರ್ ಆಫ್ ಆಟಮ್ಸ್. ಇಷ್ಟು PYQs ಓದ್ಕೊಂಡ್ರೆ ನೀವು ಆರಾಮಾಗಿ 10 ಮಾರ್ಕ್ಸ್ 10ಗೆ 10 ಔಟ್ ಆಫ್ 4 PYQ ತೆಗಿಬಹುದು. ಮತ್ತೆ ಯಾವುದೇ ರೀತಿಯ ಡೌಟ್ ಇದ್ರೆ ನಮ್ಮ ಚಾನಲ್ ಅಲ್ಲಿ ಓವರ್ ಆಲ್ ಸ್ಟ್ರಕ್ಚರ್ ಆಫ್ ಆಟಮ್ದು ಪ್ರತಿಯೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ವಿತ್ NCERT ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಮತ್ತೆ ಇನ್ನೊಂದು ಯಾವುದು ಫುಲ್ ಒನ್ ಶಾಟ್ ಅಲ್ಲೂ ಕೂಡ ಕೇವಲ 2 ಪಾರ್ಟ್ ಅಲ್ಲಿ ವಿಡಿಯೋ ಇದೆ, ಮತ್ತೆ ಇನ್ನೊಂದು ಪಾರ್ಟ್ ಕೂಡ ಲೈವ್ ಬರ್ತೀನಿ. ಅಷ್ಟು ವಿಡಿಯೋಸ್ ಇದೆ. ಏನೇ ಡೌಟ್ ಇರಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಯಾವುದೇ ವಿಡಿಯೋಲಿ ಯಾವುದೇ ಡೌಟ್ ಇರಲಿ, ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ ಸುಹಾಸ್ ಸರ್ ಇದ್ದೀನಿ, ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ನನ್ನ ಪ್ರಾಮಿಸ್ ಏನು, ನೀವು ಕೆಮಿಸ್ಟ್ರಿ 25ಗೆ 25 ಔಟ್ ಆಫ್ 25 ತೆಗಿಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ಯಾರ್ಯಾರಿಗೆ ಮ್ಯಾಥ್ಸ್ ಕಷ್ಟ, ನಿಮ್ ಸುಹಾಸ್ ಸರ್ ಮ್ಯಾಥ್ಸ್ ಹೇಳ್ಕೊಡ್ಬೇಕಾ? ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನ್ಯೂ ಚಾಪ್ಟರ್, ನ್ಯೂ PYQs, ನ್ಯೂ ಸೀರೀಸ್ ವಿತ್ ನಿಮ್ ನ್ಯೂ ಸುಹಾಸ್ ಸರ್, ನಾಟ್ ಎ ನ್ಯೂ ಸುಹಾಸ್ ಸರ್, ಓಲ್ಡ್ ಸುಹಾಸ್ ಸರ್, ವಿತ್ ಯುವರ್ ಫೇವರೇಟ್ ಸುಹಾಸ್ ಸರ್. ಐ ಆಮ್ ಯುವರ್ ಸುಹಾಸ್ ಸರ್, ಮಾಸ್ಟರ್ ಟೀಚರ್ ಫಾರ್ ವೇದಾಂತು. ನಾನು ನಿಮಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗ್ತೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗೋದು ಮರಿಬೇಡಿ. ಬಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್.